जलागवीगगज्जल प्रवाह पावितस्तरे घलेवलम्ब्य लम्बिताम्बुजं टुम्पमालिकामट्टमट्टमन्निनादमट्टमर्वयुच्चकार चण्डताण्डवं तनोतु नः शिव शिव जटाकटाः सम्भ्रमप्तमन्मलितगज्जरि विलोलवीचिवल्लरी विराजमानमङ्गलज्ज्वलल्ललाटकट्टभावके किशोरचन्द्रशेखरे रतिर्मुनिच्छरम् ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಎಲ್ಲರಿಗೂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಮಹಾಶಿವರಾತ್ರಿಯ ಶುಭಾಶಯ. ಶಿವ ಅಂದ್ರೇನೆ ನೆಮ್ಮದಿ, ಶಿವ ಅಂದ್ರೇನೆ ತೃಪ್ತಿ, ಶಿವ ಅಂದ್ರೇನೆ ಅಂತಿಮ ಪಯಣ. ಬದುಕಲಿಕ್ಕೆ ನಮಗೆ ನಾನಾ ವೇಷಗಳಿರ್ಬೋದು, ನಾನಾ ರೂಪಗಳಿರ್ಬೋದು, ನಾನಾ ಕೆಲಸಗಳು, ನಾನಾ ಅಧಿಕಾರ. ಎಲ್ಲದಕ್ಕೂ ಆರಂಭ ಹೇಗಿದೆಯೋ ಅಂತ್ಯ ಅನ್ನತಕ್ಕಂಥದ್ದು ಇದ್ದೇ ಇರುತ್ತೆ. ಆ ಅಂತ್ಯದ ಬಗ್ಗೆ ತಿಳಿದುಕೊಂಡವನು ಜೀವನದಲ್ಲಿ ಆನಂದವಾಗಿರ್ತಾನೆ. ಎಲ್ಲಿಗೆ ಓಡಿದರು, ಎಷ್ಟೇ ದೂರ ಓಡಿದರು, ಏನೇ ಸಾಧಿಸಿದರು, ಎಷ್ಟೇ ಸಾಧಿಸಿದರು, ಒಂದು ಅಂತ್ಯವಿದೆ. ವಾಟ್ ಎವರ್ ಇಟ್ ಈಸ್, ಅದು ಇಲ್ಲ ಎನ್ನುವುದೇ ಸತ್ಯ. ನಾನಿರುವುದಿಲ್ಲ, ನನ್ನ ಅವಶ್ಯಕತೆ ಇಲ್ಲ, ನಾನು ಬೇಕಾಗಿಲ್ಲ, ಆ ನಾನು ಎನ್ನುವುದು ಬೇಕಾಗಿಲ್ಲ, ನನ್ನಿಂದಲೇ ಅನ್ನುವುದು ಇಲ್ಲ, ನಾನೇ ಮಾಡಿದ್ದು ಇಲ್ಲ, ನನ್ನ ನಂತರ ಅದೂ ಗೊತ್ತಿಲ್ಲ, ನನ್ನ ಹಿಂದೆ ಅದೂ ತಿಳಿದಿಲ್ಲ. ಆ ಇಲ್ಲ ಅನ್ನುವ ಪರಿಪೂರ್ಣ ಸತ್ಯವಾದ ಮಾತೆ ಪರಮಶಿವ, ಸದಾಶಿವ. ಸದಾಶಿವ ಸಮಾರಂಭಂ. ಹೌದು, ಭಗವಂತ ಶಿವಯ್ಯ ಅನ್ನೋದನ್ನ ನಾವು ತಿಳ್ಕೊಳ್ಳೋದು ಅದಕ್ಕೆ. ಆ ತಾಯಿ ಜಗನ್ಮಾತೆ ಕೇಳ್ತಾಳೆ ಪಾರ್ವತಿ ದೇವಿ, ಅಯ್ಯ ಯಾಕೆ ನೀನು ಸ್ಮಶಾನವಾಸಿ, ಏನಕ್ಕೆ ಅಲ್ಲಿರ್ಬೇಕು? ಎಲ್ಲರೂ ಎಲ್ಲೆಲ್ಲೋ ಇರ್ತಾರೆ, ನೀನು ಯಾಕೆ ಅಲ್ಲೋಗಿರ್ತೀಯ ಅಂದ್ರೆ, ಒಂದು ಅದ್ಭುತವಾದ ಮಾತು ಶಿವಯ್ಯ ಹೇಳ್ತಾನೆ, ನನ್ನ ಜಗನ್ಮಾತೆ. ಕೆಲವರಿಗೆ ಬಂದು ಅಳಲಿಕ್ಕೆ ಎಷ್ಟೋ ಜನ ಇರ್ತಾರೆ, ಹೇಳ್ಕೊಳ್ಳೋಕ್ಕೂ ತಗೊಂಬರೋಕ್ಕೂ ಇರೋಕ್ಕೂ ಎಲ್ಲ. ಕಟ್ಟ ಕಡೆಯ ಅಂತಿಮ ಪಯಣದಲ್ಲಿ ಅವನನ್ನಲ್ಲಿ ಬಿಟ್ಟು ಯಾರೂ ನಿಲ್ಲೋ ಆಗಿಲ್ಲ. ಅವನು ಪರಿತಪಿಸ್ತಾನೆ, ನನ್ನ ಜೀವನ ಇಷ್ಟೇನಾ ಶಿವ? ನನ್ನ ಬದುಕು ಇಷ್ಟೇನಾ? ನಾನು ಬದುಕಿದ್ದಷ್ಟು ದಿನ ನಾನು ಯಾರು ಗೊತ್ತಾ? ನಾನೇನು ಗೊತ್ತಾ? ನನ್ನ ಬಲ ಗೊತ್ತಾ? ನನ್ನ ಕಾಮ ಗೊತ್ತಾ? ನನ್ನ ಶಕ್ತಿ ಗೊತ್ತಾ? ನನ್ನ ಹೆಸರು ಗೊತ್ತಾ? ಎಲ್ಲ. ಆದರೆ ಸ್ಮಶಾನಕ್ಕೆ ಬಂದಮೇಲೆ ಹೊರಡಲೇಬೇಕು, ಎಲ್ಲರೂ, ಯಾರೂ ಇರೋಲ್ಲ. ಆ ಆತ್ಮ ರೋಧಿಸುತ್ತೆ, ರುರು 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 ಅಂತ ಬಿಕ್ಕಿ ಬಿಕ್ಕಿ ಅಳುತ್ತೆ. ತಾನು ಪ್ರೀತಿಸಿದ ಹೆಂಡತಿ ಮಕ್ಕಳು ಅನಂತವಾಗಿ ಅಗಾಧವಾಗಿ ಆ ಆಲಿಂಗನ, ಅಪ್ಪುಗೆ, ಮಾತು, ಹೃದಯ ಎಲ್ಲ ನಂದೇ, ನನ್ನ ಗಂಡ ನನ್ನದೇ, ನನ್ನ ಹೆಂಡತಿ ನಂದೇ, ಅವಳ ಚೆಲುವೆಲ್ಲ ನನ್ನದೇ, ಅವನ ಅಧಿಕಾರವೆಲ್ಲ ನನ್ನದೇ, ಈ ರಾಜ್ಯ ನನ್ನದು, ಈ ಸಾಮ್ರಾಜ್ಯ ನನ್ನದು, ಚಕ್ರವರ್ತಿ ನಾನು ಚಕ್ರವರ್ತಿ, ನನ್ನಿಂದಲೇ ಜಗತ್ತು, ನನ್ನಿಂದಲೇ ಈ ಕುಟುಂಬ, ನನ್ನಿಂದಲೇ ನನ್ನ ಕಂಪನಿ, ನನ್ನಿಂದಲೇ ಈ ನಮಾಮಿ ಶಂಕರ, ನನ್ನಿಂದಲೇ ನೀವು, ನನ್ನ ಕಾರ್ಯಕ್ರಮಕ್ಕೆ ನೀವು, ನನ್ನ ಕಾರ್ಯಕ್ರಮ ಬಿಟ್ರೆ ಇನ್ಯಾವುದೂ ಇಲ್ಲ, ನಾನೇ ನಂಬರ್ 1. ಇವೆಲ್ಲ ಮೋಹ ಪಾಶಗಳ ಆಸೆಗಳ ಒಂದು ಭ್ರಮೆಯಲ್ಲಿ ತೇಲ್ತಾ ಇರೋವನಿಗೆ
ಅಂತಿಮ ಪಯಣವನ್ನು ನಡೆಯುತ್ತೆ. ಆ ನಶೆಯಲ್ಲಿ ಇರ್ತಾನಲ್ವ, ಎಷ್ಟೇ ಪ್ರೀತಿಸಿದವ್ರಿರ್ಬೋದು, ಎಷ್ಟೇ ದ್ವೇಷಿಸಿದವ್ರಿರ್ಬೋದು, ಅಲ್ಲಿಗೆ ಮುಗೀತು. ಒಬ್ಬ ವ್ಯಕ್ತಿ ಸತ್ತ ಮೇಲೆ ಶತ್ರುತ್ವವು ಸತ್ತು ಹೋಯಿತು, ನೆನಪಿಟ್ಟುಕೊಳ್ಳಿ. ಆ ವ್ಯಕ್ತಿ ನಮಗೆ ಪರಮಾಧಿ ಪರಮ ಶತ್ರು. ಅವನು ಅಷ್ಟು ಕೆಟ್ಟದ್ದು ಮಾಡಿದ್ದಾನೆ. ಆದರೆ ಅವನ ಅಂತಿಮ ಯಾತ್ರೆ ಆದ ಮೇಲೆ ಇನ್ನು ಶತ್ರುತ್ವ ಅಲ್ಲಿಗೆ ಮುಗೀತು. ಇದು ಇನ್ಯಾರೂ ಅಲ್ಲ, ನನ್ನ ರಾಮಚಂದ್ರ ಪ್ರಭು ಹೇಳಿತು. ಅದಕ್ಕೆ ನನಗೆ ನನ್ನ ರಾಮಚಂದ್ರ ಪ್ರಭು ಅಂದ್ರೆ ಅಷ್ಟು ಒಲುಮೆ. ನನ್ನ ರಾಮಚಂದ್ರ ಪ್ರಭು ಮಾತಾಡೋಲ್ಲ, ಮಾತಾಡಿದರೆ ಅದುವೇ 6ನೇ ವೇದ. 5ನೇ ವೇದ ಅಂತಾರೆ, ಮುಚ್ಚಿಟ್ಟಿದೆ ಅಂತಾರೆ, 6ನೇ ವೇದ ನನ್ನ ಪರಮ ಪೂಜ್ಯ ಪ್ರಭು ರಾಮಚಂದ್ರರು ಲಕ್ಷ್ಮಣರಿಗೆ ಹೇಳ್ತಾರೆ, ಹೋಗು ಅಣ್ಣ, ನಮ್ಮ ಶತ್ರು ಅಣ್ಣ, ಅವನ ಹತ್ರ ಏನು ಹೋಗೋದು, ಬಿದ್ದಿದ್ದಾನೆ, ಬಿದ್ಕೊಳ್ಳಿ ಆ ರಕ್ತದ ತೊಪ್ಪೆಯಲ್ಲಿ. ಇಲ್ಲ ಲಕ್ಷ್ಮಣ, ಒಬ್ಬ ಮನುಷ್ಯ ಮುಗಿದ ಮೇಲೆ ಅಂತಿಮ ಜ್ಯೇಷ್ಠ ಯಾತ್ರೆ ಅನ್ನೋದು ಅದೇ ಅಷ್ಟೇ. ಅಲ್ಲಿ ಹೋಗಬೇಕು, ಅಲ್ಲಿಗೆ ಮುಗೀತು, ಶತ್ರುತ್ವ ಇಲ್ಲ, ಅದೊಂದು ಸಾಮಾನ್ಯ ಶರೀರ, ಅಲ್ಲೊಂದು ನಮನವಿರಬೇಕು. ವಿಭೀಷಣರಿಗೂ ಕೂಡ ಆತ ಕೂಡ ಹಿಂದೇಟಾಗ್ತಾನೆ. ಖುದ್ದು ರಾವಣಾಸುರನ ಸೋದರ ವಿಭೀಷಣ ಚಕ್ರವರ್ತಿ. ದೊರೆ ಬಾಯಲ್ಲಿ ಹೋಗು, ಇನ್ನ ಅಣ್ಣನ ಅಂತಿಮ ಕಾರ್ಯಗಳನ್ನ ಸಿದ್ಧತೆ ಮಾಡು, ವ್ಯವಸ್ಥೆ ಮಾಡು. ಆ ಮನುಷ್ಯ ಹೇಗೆ ಬದುಕಿದ್ದ ಅನ್ನೋದು ನಿನಗೆ ಗೊತ್ತಿದೆ, ಹೇಗೆ ಹೋದ ಅನ್ನುವುದು ಗೊತ್ತಿರಬೇಕು ಲೋಕಕ್ಕೆ. ಅದು ನಿನ್ನಿಂದಲೇ ನಡೆಯಬೇಕು ಸೋದರನಾಗಿ. ಅಯ್ಯ ಅಂದ್ರೆ ಆತ ಕೊಟ್ಟ ನೋವು ಅವಮಾನ ಇಲ್ಲ, ಆತನ ಅಂತ್ಯದೊಂದಿಗೆ ಎಲ್ಲ ಮುಗೀತು. ಒಬ್ಬ ವ್ಯಕ್ತಿ ಅಂತ್ಯವಾದ ಮೇಲೆ ಆ ಒಳ್ಳೆಯದು ಹೋಯ್ತು, ಕೆಟ್ಟದ್ದಂತೂ ಇಲ್ಲವೇ ಇಲ್ಲ ಅಂತ ನನ್ನ ರಾಮಪ್ರಭು ಹೇಗೆ ಹೇಳಿಕೊಟ್ರು, ಶಿವಯ್ಯ ಕೂಡ ಅದನ್ನೇ ಹೇಳಿರೋದು. ಅದಕ್ಕೆ ಮಹಾಶಿವರಾತ್ರಿ, ಪ್ರತಿ ಮಾಸವೂ ಮಹಾಶಿವರಾತ್ರಿ ಬರುತ್ತೆ, ಶಿವರಾತ್ರಿ ಬರುತ್ತೆ. ಆದರೆ ಮಾಘ ಮಾಸದ ಈ ವಿಶೇಷವಾಗಿರ್ತಕ್ಕಂಥ ಕೃಷ್ಣ ಪಕ್ಷ ತ್ರಯೋದಶಿ ಮಹಾಶಿವರಾತ್ರಿ ಶಿವಯ್ಯನಿಗೆ ತುಂಬ ಮೆಚ್ಚುಗೆಯಾದಂಥ ಒಂದು ದಿನ. ಆ ಶಿವಯ್ಯ ಅದನ್ನೇ ಹೇಳ್ತಾನೆ, ನಂದು ನಾನು ಎಲ್ಲ ಬಂದವರು ಇಳಿಸಿ ಮಣ್ಣು ಮಾಡಿಯೋ ಬೂದಿಯಾಗಿಯೋ ಅಷ್ಟೇ ಹೊರಟು ಬಿಡಬೇಕು. ಅಲ್ಲಿ ನಿಂತ್ಕೊಂಡು ತಿರುಗಿ ಕೂಡ ನೋಡೋ ಆಗಿಲ್ಲ. ಮಿತ್ರನಾಗಲಿ, ಶತ್ರುವಾಗಲಿ, ಬಂಧುವಾಗಲಿ, ಆತ್ಮಬಂಧುವಾಗಲಿ, ಸಂಗಾತಿ ಆಗಲಿ, ದೊರೆಯಾಗಲಿ, ಸೇವಕನಾಗಲಿ, ಯಾರಿಗೂ ಇನ್ನಿಲ್ಲ ಅಲ್ಲಿ. ಇನ್ನು ನಾವು ನೋಡಲ್ಲ, ಪರಿತಪಿಸುತ್ತದೆ ನಮ್ಮ ಆತ್ಮ. ನೆನಪಿಟ್ಟುಕೊಳ್ಳಿ, ನನ್ನವರು ನನ್ನವರು ನನ್ನವರು, ನಂದು ಕಣದು. ಎಲ್ಲೋ ನನ್ನ ಹೆಂಡತಿ, ಎಲ್ಲೋ ನನ್ನ ಗೆಳೆಯ, ನನ್ನ ಗೆಳತಿಯಲ್ಲಿ ನಾನಿದ್ದಾಗ ಎಷ್ಟು ಆರಾಧಿಸ್ತಿದ್ರು ಗೊತ್ತಾ ನನ್ನನ್ನ, ಈ ಶರೀರವನ್ನ ಮುಟ್ಟಿ ಮುಟ್ಟಿ. ನಮ್ ಗುರುಜಿ ಅಂತ ಸೆಲ್ಫಿಗಳು, ನಮ್ ಗುರುಜಿ, ನಮ್ ಗುರುಜಿ, ನನ್ನ ಮಿತ್ರರು, ನನ್ನ ಆತ್ಮಬಂಧುಗಳು. ಆ ರಮಿಸ್ತಿತ್ತಲ್ಲ, ಖುಷಿಲ್ ತೇಲ್ತಿದ್ನಲ್ಲ, ಮತ್ತಲ್ಲಿ ತೇಲ್ತಿದ್ನಲ್ಲ, ನಶೆಲ್ ತೇಲ್ತಿದ್ನಲ್ಲ, ಒಂದು ಕಿಕ್ಕಲ್ಲಿ, ಒಂದು ಮದದಲ್ಲಿ, ಒಂದು ಅಹಂಕಾರದಲ್ಲಿ, ಎಲ್ಲ ಅಲ್ಲಿಗೆ. ನನ್ನ ಮನೆ ಗೊತ್ತೇನೋ, ನಾನು ಯಾರು ಗೊತ್ತೇನೋ, ಎಲ್ಲಿದೆ ಗೊತ್ತೇನೋ ನನಗೆ. ನಾನು ಕಟ್ಟಿದ್ದಿ ಮನೆ, ನಾನು ಕಟ್ಟಿದ ಸಾಮ್ರಾಜ್ಯ, ನನ್ನ ಬದುಕಿದು, ಎಲ್ಲ ಆ ಮಣ್ಣಿನಲ್ಲಿ ಸಮಾಪ್ತಿ. ಬಿಕ್ಕಿ ಬಿಕ್ಕಿ ಅಳ್ತಿದ್ರೆ ಯಾರೂ ಇಲ್ಲವಲ್ಲ ಅಂತ ಪರಮಶಿವ ಪಕ್ಕದಲ್ಲಿ ಕುಳಿತುಕೊತಾನೆ. ನಾನಿದ್ದೇನೆ ನಿನ್ನ ಅಂತಿಮ ಪಯಣದಲ್ಲಿ ಅಂತ. ಸಮಾಧಾನಕ್ಕೆ ನಾನಿರಬೇಕಮ್ಮ ಅಲ್ಲಿ. ಯಾರೂ ಇರಲಿ ಇಲ್ಲದಿರಲಿ, ನಾನಿರಬೇಕು ಅಲ್ಲಿ. ಅದುವೇ ನನ್ನ ಭಗವಂತ ಪರಮಶಿವ. ಆ ಸತ್ಯಕ್ಕೆ, ಅಸತ್ಯಕ್ಕೆ, ಮೋಸಕ್ಕೆ, ನ್ಯಾಯಕ್ಕೆ, ಧರ್ಮಕ್ಕೆ, ಅಧರ್ಮಕ್ಕೆ, ಎಲ್ಲದಕ್ಕೂ ಸಾಕ್ಷಿಭೂತನಾಗಿ ಆ ಹಾಲಾಹಲ ಕುಡಿದಿರ್ತಕ್ಕಂಥ ನನ್ನ ಪರಮಶಿವ ಅಲ್ಲಿ ಸ್ಮಶಾನದಲ್ಲಿ ನಮಗೋಸ್ಕರ ಕಾಯ್ತಿರ್ತಾನೆ. ಯಾರು ಹೋದ್ರು ಹೋಗ್ಲೇಬೇಕು, ಎಲ್ರೂ ಹೋಗ್ಬೇಕು. ಸ್ಮಶಾನದಲ್ಲಿ ನಾವಿರೋ ಹಾಗಿಲ್ಲ. ಅಲ್ಲಿ ಇಟ್ಟ ಮೇಲೆ, ಸುಟ್ಟ ಮೇಲೆ, ಬೆಂಕಿ ಇಟ್ಟ ಮೇಲೆ, ಮಣ್ಣಾದ ಮೇಲೆ ಬಂದ್ಬಿಡ್ಬೇಕು ಮಕ್ಕಳೇ, ಇನ್ನಿಲ್ಲ ನಮಗೆ.
ಇಲ್ಲ, ಎಷ್ಟೇ ಪ್ರೀತಿಸಿದ್ರು ಇಲ್ಲ, ಎಂಥದ್ದೇ ಇದ್ರೂ ಇಲ್ಲ. ಇಲ್ಲ, ಅದು ಇಲ್ಲ ಎಂದ ಮೇಲೆ ಇಲ್ಲ, ದಟ್ಸ್ ಇಟ್. ಹಾಗೆ ನಮ್ಮನ್ನ ಸಾಂತ್ವನ ಮಾಡೋರು ಯಾರು? ಈ ಆತ್ಮವನ್ನ ಪುನರಪಿ ಜನನಂ ಪುನರಪಿ ಮರಣಂ. ಈ ದೇಹಕ್ಕೆ ಕೆಲವೊಂದು ನಿಯಮಗಳು ಕೊಟ್ಟಿದ್ನೋ, ಆ ನಿಯಮಗಳು ಪಾಲನೆ ಮಾಡಿದ್ಯೋ ಇಲ್ವೋ, ಆ ಆತ್ಮವನ್ನು ಅದರೊಳಗಡೆ ಇಟ್ಟವನು ಭಗವಂತನೇ ಅಲ್ವಾ. ಈ ಭೂಮಿಗೆ ಬರಲಿಕ್ಕೆ ಅವನ ಇಚ್ಛಾಶಕ್ತಿ ಇಲ್ಲದೆ ನಾವು ಬಂದಿಲ್ಲ, ಅವನ ಇಚ್ಛಾಶಕ್ತಿ ಇಲ್ಲದೆ ಹೋಗಲ್ಲ. ಅಂತಿಮ ಪಯಣ ಬಂದಾಗ ಭಗವಂತ ಸಾಂತ್ವನ, ಯಾರೋ ಒಬ್ರು ಬರಬೇಕು ನಮಗೆ, ಆ ಆತ್ಮಕ್ಕೆ ಅವನಲ್ಲಿ ಲೀನ ಆಗೋಕೆ ಮೊದಲು ಬಂದು ನಿಂತ್ಕೋತಾರೆ. ತಪ್ಪು ಒಪ್ಪಗಳು ಲೆಕ್ಕಾಚಾರಗಳು ಏನೂ ಇಲ್ಲ ಅಲ್ಲಿ ಸಮಾಧಾನಕ್ಕೆ. ಅವನು ನೋಡ್ತಾ ಭಗವಂತ ಇಷ್ಟೇನಾ, ಇಷ್ಟೇಯೇ, ಅಷ್ಟೇನಾ, ಅದಷ್ಟೇಯೇ. ನಾವು ತಿಳಿದುಕೊಂಡಿದ್ದು ಬೊಗಸೆಯಷ್ಟು, ತುಂಬಾ ಜನಕ್ಕೆ ಗೊತ್ತಿಲ್ಲ. ನಾವು ಕಲಿತದ್ದು ಬೊಗಸೆಯಷ್ಟು. ನಾವು ನೋಡಿ, ನನ್ನ ಮಣ್ಣು ಅಂತೀವಲ್ಲ, ಕೈ ಹಾಕಿ ಬೊಗಸೆ ಅಷ್ಟೇ ಸಿಗೋದು. 6 ಎಕರೆ ಇದೆ ನಂದು ತೋಟ. ನಾನು ಖುಷಿಯಿಂದ ಅವಾಗವಾಗ ಗರ್ವದಿಂದ ಹೇಳ್ತಿರ್ತೇನೆ, ಇಂಥದ್ದೊಂದು ತೋಟ ಇದೆ, ಇಂಥದ್ದೊಂದು. ಯೋಚನೆ ಮಾಡಿ ನೋಡಿ, ಕೈ ಹಾಕಿದ್ರೆ ಎಷ್ಟು ಸಿಗುತ್ತೆ ಅಂತ. ಬೊಗಸೆಯಷ್ಟೇ ಅಯ್ಯ ನಮ್ಮ ಆಸೆ, ನಮ್ಮ ಬೊಗಸೆ ಅಷ್ಟೇ, ಅದಕ್ಕೆ ಮೀರಿ ತಗೊಳಕ್ಕಾಗಲ್ಲ. 2 ಹಿಂಗ್ ತಗೋಬೋದಾ? ಅಷ್ಟೇ. ವಜ್ರಗಳಿದ್ದಾವೆ, ವೈಡೂರಿಗಳಿದ್ದಾವೆ, ಮಹಾಪ್ರಸಾದಗಳಿದ್ದಾವೆ, ತೀರ್ಥ ಪ್ರಸಾದಗಳಿದ್ದಾವೆ, ನೈವೇದ್ಯಗಳಿದ್ದಾವೆ, ಎಲ್ಲ ಇಷ್ಟ. ಬೊಗಸೆ ಅಷ್ಟೇ, ಅಷ್ಟೇ. ನಾವು ಕಲಿತದ್ದು, ತಿಳಿದದ್ದು, ಇದ್ದದ್ದು ಬೊಗಸೆಯಷ್ಟೇ. ತಿಳಿಯದ್ದೆಷ್ಟಿದೆ ಗೊತ್ತಾ? ಸಮುದ್ರದಷ್ಟಿದೆ. ಸಮುದ್ರಕ್ಕೆ ಹೋಗಿ ಈ ಸಮುದ್ರವನ್ನ ನಾನು ಆಳುತ್ತಿದ್ದೇನೆ, ಹಿಂದೂ ಮಹಾಸಮುದ್ರ ನಮ್ಮದು, ಅರೇಬಿಕ್ ಸಮುದ್ರ ನಮ್ಮದು, ಏನೋ ನಾವು ಮಾತಾಡ್ತೀವಲ್ಲ ಮಕ್ಕಳೇ. ಹೋಗಿ ಆ ಸಮುದ್ರದ ಹತ್ರ, ಮಂಗಳೂರು ಗೋಕರ್ಣ ಮಹಾಬಲೇಶ್ವರ ಕ್ಷೇತ್ರ ಹೋಗಿ ಅಲ್ಲಿ ಹಾಕಿವಿ. ಎಷ್ಟು ಬರುತ್ತೆ ನೋಡೋಣ. ಸಮುದ್ರ ನಿಮ್ದಲ್ವಾ? ಬೊಗಸೆಯಷ್ಟೇ. ಬೊಗಸೆಗೆ ನಿಲುಕಲಾರದ ಬದುಕು ಸಮುದ್ರಕ್ಕಿಂತಲೂ ಜಾಸ್ತಿ. ಅಳತೆ ಮಾಡಿದವನಿಲ್ಲ, ಅಳದವನಿಲ್ಲ, ಹಿಡಿದವನಿಲ್ಲ, ಹಿಡ್ಕೊಂಡವನಿಲ್ಲ. ಅದಕ್ಕೆ ಸಾಕ್ಷೀಭೂತನೇ ನನ್ನ ಸದಾಶಿವ. ಇಷ್ಟೇ ಅಲ್ವೇನೋ ಬೊಗಸೆ ಬದುಕು. ಬದುಕಿದ್ದು ನೀನು ಬೊಗಸೆಯಷ್ಟೇ. ಊಟ ನೋಡಿ, 2 ಕೈಯಲ್ಲಿ ಹಿಂಗೆ ತಿನ್ನೋಕ್ಕಾಗುತ್ತಾ? ಯಾರೋ ಮೂರ್ಖ ತಿನ್ನೋದು. ಆ ಬೊಗಸೆಯಷ್ಟೇ ಹಿಂಗೆ ತಗೊಂಡು ಎಷ್ಟು ಮಾಡಿದ್ರು ಇಷ್ಟೇ ಬೊಗಸೆ ಊಟ. ಅದಕ್ಕೆ ಭಗವಂತ ಕೊಟ್ಟಿರೋದು ಈ ಬೊಗಸೆಯಷ್ಟೇ ಹೊಟ್ಟೆ. ಈ ಹೊಟ್ಟೆ ಪಾಡು ಅಂತ ನಾವು ಮಾತಾಡ್ತೀವಲ್ವಾ, ಬೊಗಸೆಯಷ್ಟೇ. ನಮ್ಮ ಶಕ್ತಿ ಅಂತ ಮಾತಾಡ್ತೀವಲ್ಲ, ಇಷ್ಟೇ ಶಕ್ತಿ. ಈ ಲಿಂಗದಷ್ಟೇ, ಎಲ್ರಿಗೂ ಇರೋದು ಇಷ್ಟೇ ಶಕ್ತಿ. ಇದನ್ನೇ ಶಕ್ತಿಕಾರಕ ಅನ್ನೋದು. ಅಗ್ನಿಕಾರಕ, ಶಕ್ತಿಕಾರಕ, ಪ್ರಣವಕಾರಕ, ಸೃಷ್ಟಿಕಾರಕ. ಅವನ ಶಕ್ತಿ ಏನಿದೆ ಅನ್ನೋದು ಈ ಬೆರಳಲ್ಲಿ ಅಡಗಿದೆ. ನಮ್ಮ ಆತ್ಮ ಕೂಡ ಇಷ್ಟೇ. ನಂಬ್ತೀರಾ? ಇಷ್ಟೇ ಇರೋದು ನಮ್ಮ ಆತ್ಮ. ಅದಕ್ಕೆ ತರ್ಪಣ ಬಿಡುವಾಗ ಈ ಬೆರಳನ್ನು ಸಪ್ರೇಟ್ ಇಟ್ಟು ಹಿಂಗೆ ಬಿಡೋದು. ಆ ಹಿರಿಯರು, ಮಹರ್ಷಿಗಳು, ತಪಸ್ವಿಗಳ ಪರಂಪರೆ ನಮಗೆ ಕಲಿಸಿರ್ತಕ್ಕಂಥದ್ದು. ಅದಕ್ಕೆ ಆತ ನಿಲ್ತಾನೆ ಆ ಅಂತಿಮ ಪಯಣದಲ್ಲಿ. ಬದುಕದಿಯಲ್ಲೋ, ಬೊಗಸೆ ಕೂಡ ಎತ್ಕೊಂಡ್ಬಂದಿಲ್ವಲ್ಲೋ, ಇದೆಲ್ಲ ನಂದು ಅಂದಲ್ಲೋ ಅಂತ ಸಮಾಧಾನಕ್ಕೆ ನಾನು ಅವತ್ತಿರ್ಬೇಕಾಗುತ್ತಮ್ಮ. ಅಲ್ಲಿ ಸದಾ ಇರಬೇಕು. ಎಷ್ಟೋ ಜನ ಬರ್ತಲೇ ಇರ್ತಾರೆ, ಅಳ್ತಾ ಇರ್ತಾರೆ. ನನ್ನವ್ರು ಬಿಟ್ಟು ಹೋದ್ರು, ನಂದು ಬಿಟ್ಟು ಬಂದೆ, ನನ್ನ ಆಸೆಗಳು ಬಿಟ್ಟು ಬಂದೆ, ನನ್ನ ಮಕ್ಕಳು ಬಿಟ್ಟು ಬಂದೆ, ನನ್ನ ಮಕ್ಕಳು ಕನಸುಗಳು ಬಿಟ್ಟು ಬಂದೆ, ಅವನ್ನ ಸೆಟ್ಲ್ ಮಾಡಿಲ್ಲ, ಅವನ್ನ ಅದೇ ಪೆದ್ದುಗಳ. ಅಮಿತಾಬ್ ಬಚ್ಚನ್ ವಯಸ್ಸು ಎಷ್ಟು ಹೇಳಿ? 82ರ ಅಜ್ಜ, ಮುತ್ತಜ್ಜ. ಅದು ಈಗಲೂ ಕೆಲಸ ಮಾಡ್ತಿದ್ದಾನ್ರೆ. ಕೌನ್ ಬನೇಗ ಕರೋಡ್ಪತಿನಲ್ಲಿ ಬರ್ತಾನೆ ನೋಡಿ. ಫಿಟ್ ಇಟ್ಕೋತಾನೆ, ಗಟ್ಟಿ ಇಟ್ಕೋತಾನೆ. ಅವನ ಹತ್ರ ಎಷ್ಟು ದುಡ್ಡಿದೆ ಗೊತ್ತಾ? ನೀವು ನೆನ್ಸೋಕ್ಕೂ ಆಗಲ್ಲ, ಅಷ್ಟು ದುಡ್ಡಿದೆ. ಸಿಕ್ಕಾಬಟ್ಟೆ ದುಡ್ಡಿದೆ. ಅದು ಹೇಳೋಕ್ಕಾಗಲ್ಲ. ಕೋಟಿಗಳಲ್ಲ, 100 ಕೋಟಿ ಅಲ್ಲ, 1000 ಕೋಟಿ. ಅವನು ಸೆಟ್ಲ್ ಆಗಿದ್ದಾನೆ ಅಂತನಾ? ಸೆಟ್ಲ್ ಆಗಿದ್ರೆ ಏನಕ್ಕೆ ಬರ್ತಿದ್ದಪ್ಪ ದುಡಿಯೋಕೆ? ಹೌದಲ್ಲ, ಬೇರೆ ಏನೋ ಯೋಗ, ಧ್ಯಾನ, ವಾಕಿಂಗ್, ತಿನ್ಕೊಂಡು ನೀಟಾಗಿ ಪ್ರಾಣಾಯಾಮ ಇನ್ನೊಂದು ಇರ್ಬೋದಿತ್ತಲ್ಲ. ಇನ್ನೂ ಸೆಟ್ಲ್ ಆಗಿಲ್ಲ. ಮಕ್ಕಳಿಗೂ ಮೊಮ್ಮಕ್ಕಳಿಗೆ ಎತ್ತಿಡ್ಬೇಕು ಅಂತಾನೆ. ಅದಾನಿ, ಅಂಬಾನಿ
ಟಾಟಾ, ಬಿರ್ಲಾ, ನೀವು ಕೇಳಿ ನೋಡಿ ಅವ್ರನ್ನ. ಅವ್ರ ಹತ್ರ ಎಷ್ಟು ದುಡ್ಡಿದೆ ಗೊತ್ತಾ? ಇವರು ಟಾಟಾ, ಬಿರ್ಲಾ, ಅಂಬಾನಿ, ಅದಾನಿ ಇವರೆಲ್ಲ ಟಾಪ್ 10 ಶ್ರೀಮಂತರು ಸೇರಿಸಿದ್ರೆ ಒಬ್ಬ ರಾಮಚಂದ್ರ ಎಲ್ರಿಗೂ ಒಂದು 10 ಲಕ್ಷ ಹಂಚ್ಬೋದು. ಕಡಿಮೆ ಅಂದ್ರು 10 ಕೋಟಿ ಹಂಚ್ಬೋದು. ನಮ್ 140 ಕೋಟಿ ಇದ್ದೀವಿ ಅಂತ ಹೇಳಿದ್ರೆ, ಅಂದ್ರೆ ಒಂದೊಂದು ಫ್ಯಾಮಿಲಿನಲ್ಲಿ 5 ಜನ ಇದ್ದೀವಿ ಅಂದ್ರೆ ಕಡಿಮೆ ಅಂದ್ರು 30 ಕೋಟಿ ಜನರ ಫ್ಯಾಮಿಲಿಗಳಿದಾವೆ. 30 ಕೋಟಿ ಜನಕ್ಕೂ 10 ಕೋಟಿ ಹಚ್ಬೋದು. ಗೊತ್ತಿದೆಯಾ ಪೆದ್ದುಗಳ? ಹಂಚ್ಬೋದು. ಆ ಶ್ರೀಮಂತಿಕೆಯನ್ನು ಹಂಚ್ಬೋದು. ಕುತ್ಕೊಂಡಿದಾರ ಅವರು? ಅಷ್ಟು ದುಡ್ಡಿರೋರು ಸೆಟ್ಲ್ ಆಗಿಲ್ಲ ಅಂತೀರಿ. ಅವರಿಗಿಂತ ದುಡ್ಡಿದ್ಯಾ? ಅವರಿಗಿಂತ ಅಧಿಕಾರ ಇದೆಯಾ? ಬೇಡ. ನಮ್ಮ ಪ್ರಧಾನ ಮಂತ್ರಿಗಳು, ನಮ್ಮ ದೊರೆ, ನಮ್ಮ ದೇಶದ ಅಭಿಮಾನ, ನಮ್ಮ ದೊರೆ, ನಮ್ಮ ಭರತಖಂಡದ ದೊರೆ, ನಮ್ಮ ಸನಾತನಕ್ಕೆ ನಮಗೊಂದು ದೊರೆ. ನಾವು ಆಯ್ಕೆ ಮಾಡಿರೋದಪ್ಪ, ನಮ್ ದೊರೆಪ್ಪ ಅದು. ನಾವು ಓಟ್ ಹಾಕಿದ್ದೀವಿ. ಇವ್ರು ಓಟ್ ಹಾಕಿಲ್ಲ, ಜಾಸ್ತಿ ಮೆಜಾರಿಟಿಲಿ ಗೆಲ್ಸಿದೀವಿ. ಅವ್ರು ಕೂತಿದ್ದಾರೆ, ಅಲ್ಲಿ ನಿಂತಿದ್ದಾರೆ ಅಂದ್ರೆ ನಮ್ ದೊರೆ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತಕ್ಕೆ ಎದ್ದೊಳ್ತಾರೆ. ಯಾವ ದೊರೆ ಏನಾದ್ರೂ ನೀವು ಕೇಳಿದ್ದೀರಾ? 4:30 ಎದ್ದು ಯೋಗ, ಧ್ಯಾನ, ಯಪ್ಪ ಆ ರಭಸ, ಆ ವೇಗ ಇದ್ರೆ ಒಂದೂರು ಬೆಳಿಗ್ಗೆ, ಇನ್ನೊಂದೂರು ಮಧ್ಯಾಹ್ನ, ಇನ್ನೊಂದು ಓಡ್ತಲೇ ಇರ್ತಾರೆ. ಕೆಲವ್ರು ಇರ್ತಾರೆ ತಪ್ಪುಗಳು ಹುಡ್ಕೋದೆ. ಅದು ಬಿಡಿ, ನಮ್ಮ ಸಿದ್ದರಾಮಯ್ಯ ಅಜ್ಜಿ, ನಮ್ಮ ದೊರೆ, ನಮ್ಮ ನಾಡ ದೊರೆ, ನಮ್ಮ ಕರ್ನಾಟಕದ ದೊರೆ, ನಮ್ಮ ದೊರೆ ರೀ ಅವರು. ಅದು ಹೆಮ್ಮೆ ರೀ. ತಪ್ಪು ಒಪ್ಪುಗಳು ನಾನು ಆಗಾಗ ಹೇಳ್ತಿರ್ತೇನೆ. ಅದು ಬೇರೆ. ನಮ್ಮ ದೊರೆ ಆದ್ಮೇಲೆ ನಾವು ಸಾಮಾನ್ಯರು ಅವ್ರಿಗೆ ನಮಸ್ಕಾರ ಹಾಕಲೇಬೇಕು, ಮಾತಿಲ್ಲ. ನಮಗೆ ದೊರೆಯ ವಿವೇಚನದ ಬಗ್ಗೆ, ವಿವೇಕದ ಬಗ್ಗೆ ಮಾತಾಡೋ ಶಕ್ತಿ ಇಲ್ಲ. ಪ್ರಜಾಪ್ರಭುತ್ವ ಇರೋದನ್ನ ಯಾರು ಏನ್ ಬೇಕಾದ್ರೂ ಮಾತಾಡ್ಬೋದು ಅಂತ ಮಾತಾಡ್ತಾರೆ. ದೊರೆಯನ್ನ ನಿಂದಿಸೋದಾಗಲಿ, ಆಯ್ಕೆ ಮಾಡಿಬಿಟ್ಟು ಏನ್ರಿ ನಿಂದಿಸೋದು? ಸುತ್ತಮುತ್ತಲಿರೋರು ಮಾಡೋ ತಪ್ಪುಗಳಿಗೆ, ಎಡವಟ್ಟುಗಳಿಗೆ ಇನ್ನೊಂದು ಅದೊಂದು ಯೋಗ. ಸೆಟ್ಲ್ ಆಗಿದ್ದಾರಾ ಕೇಳಿ. ಅವರು ಸೆಟಲ್ ಆಗಿದ್ದಾರ, ಕುತ್ಕೊಂಡಿದ್ದಾರೆ. ನಾನು CM ಆಗ್ಬಿಟ್ಟೆ, ಇದಕ್ಕೆ ಮೀರಿದ ಇನ್ನೇನು ಇಲ್ಲ, ನಾನು PM ಆಗ್ಬಿಟ್ಟೆ. ಇಲ್ಲ ಮಕ್ಕಳೇ, ಯಾರಿಗೂ ಇಲ್ಲ. ತುಂಬಾ ಜನ ಈ ಒಂದು ಏನಕ್ಕೆ ಹೇಳ್ತಿದ್ದೇನೆ, ಇವತ್ತು ಮೊನ್ನೆನೋ ಒಂದೇ ದಿನ ಅಂತೆ SSLC ಓದೋ ಮಕ್ಕಳು ಹಾರ್ಟ್ ಅಟ್ಯಾಕ್ ಅಲ್ಲಿ ಸಾಯ್ತಿದ್ದಾರೆ. ಮಕ್ಕಳೇ, ಇದು ಲೈಫ್ ಸ್ಟೈಲ, ದ ವೇ ಆಫ್ ಥಿಂಕಿಂಗ್, ವೇ ಆಫ್ ಲಿವಿಂಗ್, ಯಾವುದು ತಪ್ಪು ಗೊತ್ತಾಗ್ತಿಲ್ಲ. ಇದ್ರ ಹಿಂದ್ಗಡೆ ನಮ್ಮದೇ ತಪ್ಪು, ನಮ್ಮ ಹಿರಿಯರದು. ನಾವು ಹಿರಿಯರಾಗಿ ಆ ಮಕ್ಕಳಲ್ಲಿ ಗಾಬರಿ. ಸೆಟ್ಲ್ ಆಗ್ಬೇಕು. ಮೊನ್ನೆ ಒಂದು ತಾಯಿ ಜೀವ ಬರುತ್ತೆ. 3ನೇ ಕ್ಲಾಸ್ವರೆಗೂ ಸೂಪರ್ ಆಗಿ ಕ್ಲಾಸಿಗೆ ರ್ಯಾಂಕ್ ಗೊತ್ತಾ ಗುರುಜಿ? 4ನೇ ಕ್ಲಾಸಿಂದ ಡಲ್ ಆಗ್ಬಿಟ್ಟನೆ. ನಾನು ಏನ್ ಅಂದ್ಕೊಂಡೆ ಅಂದ್ರೆ, ಗಣಪತಿ ಎಲ್ಲೂ ಇಲ್ಲ, ಇವ್ರಿಗೆ ಉರುಳು ಹೊಡೆದು ಬಿಡ್ಬೇಕು ಅಂತ. ಏನಿದು? ಯಾವ ಒಂದು ಸೆಟಲ್ಮೆಂಟ್ಗೆ ಹೋಗ್ತಿದ್ದಾರೆ? ಇಂತಹ ಒಂದು ಮತಿಗೆಟ್ಟ, ಮತಿಭ್ರಮಣ ಆಲೋಚನೆಗಳಿಂದಲೇ ಮಕ್ಕಳಲ್ಲಿ ಹೃದಯಾಘಾತ. 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಈಗ ಎಕ್ಸಾಮ್ಸು. ನಮ್ಮ ಮನೆ ಮಕ್ಕಳಿಗೆ ಈ ತರ ಆಗ್ತಿದೆ ಅಂದ್ರೆ ಯೋಚನೆ ಮಾಡಿ ನೋಡಿ. ಈ ತರದೇ ಅನ್ಸೆಟಲ್ಮೆಂಟ್ ಥಿಂಕಿಂಗ್. 25-30ಕ್ಕೆಲ್ಲ ನಿಮ್ಮನ್ನ ಸಾಲ ಯಾರು ಮಾಡ್ಕೊಂಡು ಮನೆ ಕಟ್ಟಿ ಅಂದ್ರು? ಎಲ್ಲಿ ನೋಡಿದ್ರು ಬ್ಯಾಂಕ್ಗಳು ಸಾಲ ಕೊಟ್ಬಿಟ್ಟವ್ರೆ. 1 ಲಕ್ಷ ಸಂಬಳ ಬಂದಿರೋನು 70 ಲಕ್ಷ ಬಿಲ್ಡಿಂಗ್ ಕೈ ಇಟ್ಟುಬಿಟ್ಟಿದ್ದಾನೆ. ಇಲ್ಲ 1 ಕೋಟಿದ ಮನೆ, ಹೆಂಡ್ತಿನೂ ಸಂಬಳ ತಗೋ, ಅತ್ತೆ ಮಾವ ಸ್ವಲ್ಪ ಕೊಟ್ರು, ಅಮ್ಮ ಅಪ್ಪನ ಸ್ವಲ್ಪ ಕೊಟ್ರು, ಸ್ನೇಹಿತರು ತಗೋ. ಇನ್ನು 20-25 ವರ್ಷ ಸಾಲಕ್ಕೆ ಬಿದ್ದೋದ್ರು. ಅಮೇರಿಕದಲ್ಲಂತೂ ಪ್ರತಿಯೊಬ್ಬನ ಮೇಲೇನೂ ಸಾಲ ಇದೆ. ಯಾಕಂದ್ರೆ ಅಲ್ಲಿ ಸಾಲ ಅನ್ನೋದು ಮಿನಿಮಮ್ 30 ವರ್ಷದವರೆಗೂ ಕೊಡ್ತಾರೆ. 30 ವರ್ಷ ರೀ, ಅಲ್ಲಿ ಬಡ್ಡಿ ಕಡಿಮೆ, 4%, 5% ತಗೋ. ಎಲ್ಲದಕ್ಕೂ ಸಾಲ. 100ರಲ್ಲಿ 99 ಜನ ಸಾಲದಲ್ಲಿದ್ದಾರೆ ಅಮೇರಿಕದವ್ರು. ನೀವು ನಂಬ್ತೀರಾ? ನಮ್ಮನ್ನು ಇವ್ರು ಈ ತರ ಮಾಡ್ತಿದ್ದಾರೆ. ಸಾಲ ಇನ್ನೊಂದು ಅದೇನಾಗ್ತಿದೆ, BP, ಭಯ. ಈ ಕೆಲಸ ಹೋಗ್ಬಿಟ್ರೆ ಮನೆ ಹೆಂಗೆ, ಹೆಂಡತಿ ಹೆಂಗೆ, ಕಾರ್ ಮೇಲೆ ಸಾಲ, ಕ್ರೆಡಿಟ್ ಕಾರ್ಡ್ ಮೇಲೆ ಸಾಲ, ಬೈಕ್ ಮೇಲೆ ಸಾಲ, ಮನೆ ಮೇಲೆ ಸಾಲ, ಹೆಲ್ತ್ ಇನ್ಶೂರೆನ್ಸ್ ಸಾಲ, ಕ್ರೆಡಿಟ್ ಕಾರ್ಡ್ ಸಾಲ, ಪರ್ಸನಲ್ ಲೋನ್ ಸಾಲ, ಏನೋ ಒಂದು. ಸೊ ನಮಗೆ ನಾವೇ ಬದುಕಿರುವಷ್ಟು ದಿನ ನರಕ ತಂದು ಇಟ್ಕೊಬಿಟ್ಟಿದ್ದಾರೆ. ಈ ಶಿವರಾತ್ರಿಗೆ ಹೇಳ್ತೀನಲ್ವಾ ಮಕ್ಕಳೇ, ಸಾಲದಿಂದ ಹೊರಗಡೆ ಬನ್ನಿ. ಆ ಮನೇನ ಮಾರಾಕಿ, ನಿನ್ ಬ್ಯಾಂಕ್ ಅವನ್ನ ನೀನ್ ಇಟ್ಕೋ, ಬೇಡ ಹೋಗ್. 20 ಲಕ್ಷ ಹೋದ್ರೆ ಹೋಗ್ಲಿ, ಡೌನ್ ಪೇಮೆಂಟ್. ಓಪನ್ ಆಗಿ ಹೇಳ್ತೀನಿ ಮಕ್ಕಳೇ, ನೀವು ದುಡ್ಕೋಬಹುದು.
ನೀವು ನಿಮ್ಮ ಹೆಂಡತಿ ಇಬ್ರು 1 ಲಕ್ಷ ದುಡಿತಿದ್ರಿ, ಬೇಡ ಇಬ್ರು ಸೇರಿ 1 ಲಕ್ಷ ದುಡಿತಿದ್ದೀರಿ ಅಂದ್ರೆ 1.5 ವರ್ಷದಲ್ಲಿ 20 ಲಕ್ಷ ಹಾಕಿ ದುಡ್ಕೋಬಹುದು. ನಿಮ್ ಸವಾಸನೆ ಬೇಡ, ದುಡ್ಕೋತೀವಿ ಹೋಗಿ ಅಂತ ಬಿಟ್ಬಿಡಿ. ಸಾಲ ಮಾಡಿ ಏನು ಮಾಡಬೇಡಿ. ಮಹಾಶಿವರಾತ್ರಿಗೆ ಹೇಳ್ತಿದ್ದಾನೆ. ಯಾಕಂದ್ರೆ ನೆಕ್ಸ್ಟ್ 4 to 5 years ಎಕಾನಮಿ ವಿಲ್ ಹ್ಯಾವ್ ಎ ಲಾಟ್ ಆಫ್ ಪ್ರಾಬ್ಲಮ್ಸ್. ಶಿವಯ್ಯ ಖುದ್ದು ಶನೇಶ್ವರ ಜಯಂತಿ ಬೇರೆ ಇವತ್ತು. ಆ ಪರಮ ಶಿವನ ಅಂಶದಲ್ಲೇ ಹುಟ್ಟಿರುವ ಶನೇಶ್ವರ ಇದೇ ಮಾರ್ಚ್ 29ಕ್ಕೆ ಮೀನ ರಾಶಿಗೆ ಬರ್ತಾನೆ, ಮೋಕ್ಷ ರಾಶಿ. ತಲೆ ಕೆಳಗೆ ಆಗ್ಬಿಡುತ್ತೆ. ಈಗ ಕಷ್ಟದ ಕಾಲ, ಈ ಕಾಲವನ್ನ ಈ 5 ವರ್ಷ ತಟ್ಕೊಂಡವನು ದೊಡ್ಡದಾಗಿ ಎದ್ದೊಳ್ತಾನೆ. ಈಗ ಹುಟ್ಕೋತಾರೆ ನಿಜವಾದ ಲೀಡರ್ಗಳು. ಕಷ್ಟ ಕಾಲದಲ್ಲಿ ಹುಟ್ಕೊಳ್ಳೋರು, ಸುಖ ಕಾಲದಲ್ಲಲ್ಲ. ಸೊ ಅಂತ ಒಂದು ಪ್ರಭಾವ. ಅದರಿಂದ ಜಾಗರೂಕತೆ ಮಕ್ಕಳು. ಮಹಾಶಿವರಾತ್ರಿ ಸಾಲ ಮಾಡಬೇಡಿ, ಸಾಲ ಮಾಡಿ ಮನೆ ತಗೋಬೇಡಿ, ಸಾಲ ಮಾಡಿ ಗೋಲ್ಡ್ ತಗೋಬೇಡಿ, ಬೇಡ. ಅಲ್ಲೆಲ್ಲೋ ಹೋಗಿ ಇನ್ನೊಂದು ಕಾರ್ ತಗೋತೇನೆ, ಆ ಹುಚ್ಚು ಭ್ರಮೆಯಿಂದ ಹೊರಗಡೆ ಬನ್ನಿ. ಬೇಕು, ಟ್ಯಾಕ್ಸಿಗಳಿದಾವೆ, ಇನ್ನೊಂದಿದೆ, ನೋಡೋಣ ಸ್ವಲ್ಪ ದಿನ 1 ತಿಂಗಳು ಅನ್ಕೊಳ್ಳಿ. ಏನ್ ಮಾಡಿದ್ರು ಇನ್ನೊಂದು ತಿಂಗಳು ತಳ್ಳಾಗ್ತಾನೆ, ಇನ್ನೊಂದು ತಿಂಗಳು ನೆಕ್ಸ್ಟ್ ಬರ್ಡೇಗೆ ತಗೋತಾನೆ. ಈ ತರ ಮೈಂಡಲ್ಲಿ ಪ್ಲಾನ್ ಮಾಡ್ಕೊಳ್ಳಿ, ಯಾರಿಗೂ ಹೇಳ್ಬೇಡಿ. ನೆಕ್ಸ್ಟ್ ಆನಿವರ್ಸರಿಗೆ ಮಾಡ್ಕೋತಾನೆ, ನೆಕ್ಸ್ಟ್ ಮಗು ಬರ್ಡೇಗೆ ಮಾಡ್ಕೋತಾನೆ. ಅದೇ ದುಡ್ಡನ್ನು ಮಕ್ಕಳ ಹೆಸರಲ್ಲೋ ನಿಮ್ಮ ಹೆಸರಲ್ಲೋ ಫಿಕ್ಸೆಡ್ ಹಾಕಿ, ಒಂದು ಫಿಕ್ಸೆಡ್ ಹಾಕೊಳ್ಳಿ. ಗೋಲ್ಡ್ ETF ಬಾಂಡ್ ತಗೊಳ್ಳಿ. ಫಿಸಿಕಲ್ ಗೋಲ್ಡ್ ತಗೊಳಕ್ ಹೋಗ್ಬೇಡಿ. ಮೇಕಿಂಗ್ ಚಾರ್ಜು ಇನ್ನೊಂದು 25% ಸ್ಟ್ರೈಟ್ ಶೇವ್ ಗೋಲ್ಡ್ ಸ್ಕೀಮಲ್ಲಿ ನೀವು ಹೋದ್ರೆ ಗೊತ್ತಾ, 10,000 ಕಟ್ತೀರಿ, 1,10,000 10,000 ಹಾಕ್ಕೊಡ್ತಾರೆ, 1,20,000 ಅಂತಾರೆ. ಸ್ಟ್ರೈಟ್ 20% ಮೇಕಿಂಗ್ ಚಾರ್ಜ್ ಡಮಾಲ್. ಅವ್ರು ಕೊಡೋದು ನಿಮ್ ಕೈಗೆ 1,20,000 ಮೇಕಿಂಗ್ ಚಾರ್ಜ್ ಸೇರಿಸುತ್ತೆ. ಕೆಲವೊಂದು ಆಂಟಿಕ್ ಪೀಸ್ ತಗೋಬೇಕು ಅಂದ್ರೆ 30% ಅಂತಾರೆ. ನೀವು ಅದ್ರ ಮೇಲೆ ಇನ್ನೊಂದು 10,000 ಕೊಟ್ಟು ಬರ್ಬೇಕು. ನೀವು ಕಟ್ಟಿರೋದು 1,10,000, ನಿಮ್ಮ ಕೈಗೆ ಅವ್ರು ಕೊಡೋದು 10,000 ಹಾಕಿ 1,20,000. ನೀವು ಅನ್ಕೋತೀರಿ 1,20,000 ಗೋಲ್ಡ್ ತಗೊಂಡ್ ಬಂದಿದ್ದೇವೆ ಅಂತ. ಖಂಡಿತ ಅಲ್ಲ. 25% ಡಮಾಲು ಅಂತ ಹೇಳ್ದ ಅಂದ್ರೆ ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ. 25,000 ಹೋಯ್ತು, 95,000ನೇ ನೀವು ಕಟ್ಟಿದೆಷ್ಟಪ್ಪ? 1,10,000. 15,000 ರೂಪಾಯಿ ಆಲ್ರೆಡಿ ಶೇವ್ ಮಾಡ್ಕೊಂಡು ಬಂದಿದ್ದೀರಿ. ನಿಮ್ಮ ದುಡ್ಡು ನೀವು ಕಟ್ಟಿ ಕಳ್ಕೊಂಡು ಬರೋದು ಅಂದ್ರೆ ಈ ತರಾನೇ. ಸ್ವಲ್ಪ ನೋಡ್ಕೊಂಡು ಯೋಚಿಸಿ. ಗೋಲ್ಡ್ ETF ಬಾಂಡ್ ಇದೆ, ಬೇರೆ ಫಿಕ್ಸ್ಡ್ ಡೆಪಾಸಿಟ್ಗಳಿದೆ, ಸಣ್ಣದಾಗಿ ಮಾಡಿ. ಇದಾವೆ ಕೆಲವೊಂದು 10.42% ಕೊಡೋ ಅಂತ ಒಂದು ಸ್ಕೀಮ್ಸ್ ಅನ್ನ ಇಟ್ಟಿದ್ದಾರೆ. ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡೋ ಆಗಿಲ್ಲ, ನಾನು ಬಂದು ಅವ್ರನ್ನ ಪ್ರಮೋಟ್ ಮಾಡಿದಾಗ ಆಗುತ್ತೆ. ಇದಾರೆ, ಇಟ್ಸ್ ಎ ಸ್ಟ್ರೈಟ್. ತುಂಬಾ ದೊಡ್ಡ ಕಂಪ್ನಿಗಳು ಈ ತರದ ಫಿಕ್ಸ್ಡ್ 5 years, 6 years, 3 years ಈ ತರದ್ ಮಾಡಿದ್ರೆ ನಿಮ್ಗೆ ಅಷ್ಟು ರಿಟರ್ನ್ಸ್ ಬರುವಂಥದ್ದು ಇದೆ. ಆ ಥರದ್ ಮಾಡಿ ಏನೇನೋ ಮಾಡಕ್ ಹೋಗ್ಬೇಡಿ ಮಕ್ಕಳೇ. ನಿಮ್ಮ ಕೈ ಮುಗಿತಾನೆ. ಈ ಶಿವರಾತ್ರಿ ಬರೋಕ್ ಮೊದಲೇ ದಗದಗ, ಶಿವರಾತ್ರಿ ಆರಂಭ ಆಗೋಕ್ ಮೊದಲೇ ದಗದಗ ಶುರು ಆಗ್ಬಿಟ್ಟಿದೆ. ಇನ್ನು ಈ ಶಿವರಾತ್ರಿ ಯಾರ್ಯಾರಿಗೆ ದಗದಗ, ಇನ್ನಷ್ಟು ಮಾತುಕತೆ ಮಾತಾಡೋಣ. ಈ ಶಿವರಾತ್ರಿಗೆ ಒಂದು ವಿಶೇಷ ಮಾಹಿತಿ ತಗೊಬಂದಿದ್ದೇನೆ. ಯಾರೂ ಕೊಡೋದು ತುಂಬಾ ನೋವಾಗ್ಬೋದು ಕೆಲವರಿಗೆ, ಸತ್ಯವಾಗಿರುತ್ತದೆ. ಇಷ್ಟೇ ಹೇಳಬಲ್ಲೆ, ಸತ್ಯವಾಗಿರುತ್ತದೆ. ಅದನ್ನ ಯೋಚನೆ ಮಾಡ್ತಲೇ 1-2 ದಿನದಿಂದ ಈ ಶಿವರಾತ್ರಿಗೆ ಯಾರು ಕೊಡಬೇಕು. ಹೌದು, ಶಿವ ಅಂದ್ರೆ ಅಂತಿಮ ಯಾತ್ರೆ. ಪ್ರತಿಯೊಬ್ಬರು ನಾವು ಹುಟ್ಟಿದ ಮೇಲೆ ಅಂತಿಮ ಯಾತ್ರೆ ಅನ್ನೋದೊಂದಿದೆ. ಸೊ ನಮ್ಮ ಅಂತಿಮ ಯಾತ್ರೆ ಯಾವ ರೀತಿ ಇರುತ್ತೆ, ಯಾವ್ಯಾವ ರಾಶಿಗೆ ಯಾವ ರೀತಿ ಒಂದು ಅಂತಿಮ ಪಯಣವಿದೆ. ನ್ಯಾಯ, ಧರ್ಮ, ಸತ್ಯ, ಅಸತ್ಯ ಇವೆಲ್ಲದಕ್ಕೂ ಒಂದು ಲೆಕ್ಕ ಇದೆಯಲ್ಲ, ಎಲ್ಲದಕ್ಕೂ ಒಂದು ಎಂಡ್ ಇದೆಯಲ್ಲ. ಈ ಶರೀರ, ಯಾವ ರಾಶಿಯ ಶರೀರ ಅಂತಿಮ ಯಾತ್ರೆಗೆ ಯಾವ ರೀತಿ ಹೊರಡುತ್ತೆ ಅನ್ನತಕ್ಕಂಥದ್ದನ್ನ ವಿಶೇಷವಾಗಿ ತಿಳಿಸ್ಕೊಡ್ತಾನೆ. ಕಾಯ್ತಿರಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ
ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಮನುಷ್ಯ 2 ಬಾರಿ ಸಾಕು ಅಂತನಂತೆ. ಜೀವನ ಪರ್ಯಂತ ಬೇಕು 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 ಅನ್ನೋ ಮನುಷ್ಯ 2 ಬಾರಿ ಸಾಕು ಅಂತಾನೆ. ಗೊತ್ತಿದೆಯಾ? ಇದು ನನ್ನ ಅಜ್ಜ ಹೇಳ್ಕೊಟ್ಟಿದ್ದು. ಅಜ್ಜ ಹೇಳ್ಕೊಟ್ಟಿದ್ದು. ಕುಳಿತುಕೊಂಡು ತುಂಬಾ ಬಾರಿ ಯೋಚನೆ ಮಾಡಿದ್ರೆ ತುಂಬಾ ಜನರನ್ನು ನೋಡಿದಾನೆ. ಈ ಒಂದು 30 ವರ್ಷದಲ್ಲಿ ಕಡಿಮೆ ಅಂದ್ರೂ ಒಂದು 10 ಲಕ್ಷ ಜಾತಕಗಳ ಪರಾಮರ್ಶೆ ಮಾಡಿದಾಗ ಯಾರನ್ನು ನೋಡಿದ್ರು ಬೇಕು ಅನ್ನೋರೆ, ಸಾಕು ಅಂದವ್ರು ನಾನು ನೋಡೇ ಇಲ್ಲ. ಇನ್ನೊಂದು ಮಗು ಬೇಕು, ಇನ್ನೊಂದು ಮನೆ ಬೇಕು, ಇನ್ನೊಂದು ಕಾರ್ ಬೇಕು, ನನ್ನ ಪ್ರೋಗ್ರಾಮಿಗೆ ಇನ್ನೊಂದು ಲೈಕ್ ಬೇಕು. ನಾನು ಯಾಕೆ ಬಿಡ್ಲಿ? ಇಲ್ಲ, ನಾನು ನಿಮ್ಮ ಹತ್ರ ಮುಚ್ಚಿಡೋದೇನಿಲ್ಲ ಮಕ್ಕಳು, ಇದೆ ಅದೊಂದು. ಆದರೆ ನಿಜ ಹೇಳ್ತಾನೆ, ಈಗೀಗ ಅದ್ರ ಬಗ್ಗೆ ನೋಡೋದು ಬಿಟ್ಬಿಟ್ಟಿದ್ದಾನೆ. ಅರೆ ದೇನೆ ವಾಲ ಓ रहता है, फिर किस लिए हमें सोचना है? ಕೊಡೋಕೆ ಅವನಿರ್ಬೇಕಾದ್ರೆ ನಾನು ಯಾಕೆ ಯೋಚನೆ ಮಾಡ್ಬೇಕು? ಇವ್ರು ಕೊಟ್ರ ಅವ್ರು ಕೊಟ್ರ, ಮೇರಾ ನಂಬರ್ ಕಿತ್ನಾ है? ಅದನ್ನ ಮರೆತು ಮುಂದಕ್ಕೆ ಹೆಜ್ಜೆ ಆಗ್ತಿದ್ದಾನೆ. ಇದೆ ಮನುಷ್ಯ ಬದುಕಿರೋಷ್ಟು ದಿನ ಆಸೆಯಲ್ಲಿ ಬದುಕಬೇಕು ಮಕ್ಕಳೇ. ಹೌದು, ಆಸೆಯಲ್ಲಿ ಬದುಕಬೇಕು. ದುರಾಸೆಯಲ್ಲಿ ನಿರಾಸೆಯಲ್ಲಿ ಬದುಕಬಾರದು. ದುರಾಸೆ ಅಂದ್ರೆ ಏನ್ ಗೊತ್ತಾ? ಇನ್ನೊಬ್ಬರನ್ನ ಕೆಡಿಸಾದರೂ ಬದುಕೋದು, ಇನ್ನೊಬ್ಬರ ಬದುಕನ್ನು ಕಿತ್ತುಕೊಂಡಾದರೂ ಬದುಕುವುದು, ಇನ್ನೊಬ್ಬರ ಜೀವನ ಹಾಳು ಮಾಡಿ ಆದರೂ ಬದುಕುವುದು, ಅದಿದೆ. ಇವತ್ತು ಕಲಿಯುಗದ ಪ್ರಭಾವವೇ ಹಾಗೆ. ನಾನು ಎಷ್ಟು ಬೇಗ ಮುಂದಕ್ಕೆ ಬರಬೇಕು, ಎಷ್ಟು ಬೇಗ ತುಂಬಾ ಆಗ್ಬಿಟ್ಟಿದೆ ಈಗ. ಸಿಕ್ಕಾಬಟ್ಟೆ ಆ ಹುಚ್ಚುತನ ಏನೇನು ಮಾಡ್ತಾರೆ, ಎಂತೆಂಥದ್ದು ಸುಳ್ಳುಗಳ ಕಂತೆ ಆಗ್ಬಿಟ್ಟಿದೆ. ಅದ್ರ ಬಗ್ಗೆ ವಿಶ್ಲೇಷಣೆ ಬೇಡ. ದುರಾಸೆ ಅನ್ನೋದಾದೆ. ಇನ್ನೊಂದಿದೆ ಮಹದಾಸೆ, ಅಳತೆಗೆ ಮೀರಿದ ಆಸೆ. ಬಾವಿ ಈಜೋಕೆ ಬರಲ್ಲಂತೆ, ಸಮುದ್ರ ಈಜೋಕೆ ಹೋಗ್ತಾನಂತೆ. ಬಾವಿ ಈಜೋಕೆ ಬಂದಿಲ್ಲ, ಸಮುದ್ರ ಈಜಬೇಕು. ಬಾವಿಯಲ್ಲಿರೋ ಸಮಸ್ಯೆಗಳನ್ನೇ ನಿಭಾಯಿಸ್ಲಿಲ್ಲ, ಆಗ ಮಾತ್ರ ಸಮುದ್ರಕ್ಕೆ ಲಗಾಮು. ಅವನು ಯಾರೋ ಸಮುದ್ರ ದಾಟ್ತಿದ್ದಾನಲ್ವಾ, ಇವನಿಗೆ ಸಹಿಸಲ್ಲ, ನನಗೂ ಅದು ಬೇಕು, ನನಗೂ ಬಕ್ಕಬಾರ್ಲಿ ಬಿದ್ದು ಬಿಡ್ತೀರಿ. ನೋಡಿ, ಮಹದಾಸೆ ಅಂದ್ರೆ ಅದೇ. ಇವತ್ತಾಗ್ತಿರೋದು ಈ ಟ್ರೇಡಿಂಗು, ಸಾಲ ಮಾಡಿ ಕಾರು, ಸಾಲ ಮಾಡಿ ಮನೆ, ಇವುಗಳೆಲ್ಲ ಸಾಲ ಮಾಡಿ. ಈಗ ಬೇರೆ ಕೆಲವು ಬ್ಯಾಂಕುಗಳು, ಬೇಜಾರು ಮಾಡ್ಕೋಬೇಡಿ, ನೀವು ಮಾಡಿದ್ರೆ ಟ್ರೇಡಿಂಗ್ ಮಾಡಿದ್ರೆ ನಾವು ಸಾಲ ಕೊಡ್ತೀವಿ ಅಂತಾರೆ. ಇದು ಬೇರೆ ಎಲ್ಲ ಶುರುವಾಗಿದೆ ಮಕ್ಕಳೇ. ಅಂಥದ್ದೊಂದು ಆಕರ್ಷಣೆಗಳಿಗೆ ಒಳಗಾಗಬೇಡಿ. ತುಂಬಾ ದೊಡ್ಡ ದೊಡ್ಡ ಫಿಲ್ಮ್ ಸ್ಟಾರ್ಗಳು, ಸೂಪರ್ ಸ್ಟಾರ್ಗಳು ಇವ್ರನ್ನೆಲ್ಲ ಕುಂದಿರಿಸಿ, ಸ್ಪೋರ್ಟ್ಸ್ ಸ್ಟಾರ್ಗಳು ಸಿಪ್ ಇನ್ವೆಸ್ಟ್ಮೆಂಟು, ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟು. ಆ ಪುಣ್ಯಾತ್ಮನ ಎಷ್ಟು ಹಾಕಿದ್ಯಾ ನೀನು ತೋರ್ಸಪ್ಪ. ನೀನು ಪ್ರಮೋಟ್ ಮಾಡ್ತಿದ್ದೀಯಲ್ಲ, ನೀನು ಅದನ್ನು ತೋರ್ಸು. ನಿನಗೆ ಎಷ್ಟು ಇನ್ಕ್ರೀಸ್ ಆಗಿದೆ ತೋರ್ಸು. ನೀನು ಹೇಳಿದ ಪೋರ್ಟ್ಫೋಲಿಯೋನೆಲ್ಲ ಹಾಕ್ತೀನಿ ಅಂತ ಹೇಳೋಣ. ಅಡ್ವರ್ಟೈಸ್ಮೆಂಟ್ನಲ್ಲಿ ಬರೋರೆಲ್ಲ ಡೋಂಗಿ ಬಾಬಾಗಳು, ನಂಬಬೇಡಿ. ತುಂಬಾ ಜನ ಅದ್ರಲ್ಲಿ ಅವ್ರು ಇರೋದೇ ಇಲ್ಲ. ಯಾವ್ದಾವುದೋ ಜ್ಯೂಸು, ಗುಟ್ಕಾ, ಬೆಟ್ಟಿಂಗ್ ಆ್ಯಪ್ಸು, ಈ ಥರದ್ದು ಯಾವ್ದಾವುದೋ ಮಿಸ್ಲೀಡಿಂಗ್ ಆ್ಯಡ್ಸು. ಆಮೇಲೆ ಕೆಳಗಡೆ ಬರುತ್ತೆ ಮಾರ್ಕೆಟ್, ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಅನ್ನತಕ್ಕಂಥದ್ದು. ದಟ್ ಇಸ್ ನಾಟ್ ಫೇರ್ ಎನಫ್. ಅದಕ್ಕೋಸ್ಕರ ಹೇಳ್ತಿದ್ದಾನೆ ಮಹದಾಸೆ. ಅವ್ರು ಯಾರೋ ಟ್ರೇಡಿಂಗಲ್ಲಿ ಮಾಡಿಬಿಟ್ಟಿದ್ದಾರಂತೆ, ಅವ್ರು ಯಾರೋ ದೊಡ್ಡ ಕಾರ್ ತಗೋಬಿಟ್ರು, ವಿಪರೀತ. ನಾನು ಮೊದಲಿಗೆ ಬಿಸ್ನೆಸ್ ಮಾಡಿಬಿಡ್ಬೇಕು. ಒಬ್ರ ಹತ್ರ ಹೋಗಿ ಕೆಲಸನೇ ಮಾಡಿಲ್ಲ, ಆ ಕೆಲಸಕ್ಕೆ ನಿಯತ್ತಾಗಿರ್ಲಿಲ್ಲ, ತಿಳ್ಕೊಳ್ಳಿಲ್ಲ, ಕಲ್ತ್ಕೊಳ್ಳಿಲ್ಲ. ಹೌದು, ಮೊನ್ನೆ ಕೂಡ ನಾನೊಂದು ವಿಡಿಯೋ ಎಡಿಟರ್ಗೆ 2 ಕೆಲಸ ಹೇಳಿದೆ, ನೀವು ನಂಬೋಲ್ಲ. ನಾಳೆನೇ ಜಾಯ್ನ್ ಆಗಿ ನೋಡೋಣ ಅಂತ. ಬಂದೂ ಇಲ್ಲ, ಫೋನು ಇಲ್ಲ, ಎತ್ತದ್ದು ಇಲ್ಲ. ನೋಡೋಣ ಇವ್ರೇನ್ ಮಾಡ್ತಾರೆ ಅಂತ ಗೊತ್ತು ನನಗೆ. ಆದ್ರೂ ನಾನು ಬಿಡೋಲ್ಲ ನನ್ನ ಪ್ರಯತ್ನ. ಇಲ್ಲಿ ಏನೋ ಹೇಳ್ಕೊತಾರೆ, ಕೆಲಸ ಇಲ್ಲ ಗುರುಗಳೇ, ಬದುಕಿಲ್ಲ ಗುರುಗಳೇ, ನೀವು ಹೇಳ್ದಾಗ ಆಯ್ತು ಗುರುಗಳೇ. ಚಲನೆ ಇಲ್ಲಾಗ ಈಗ ಕಷ್ಟಪಡದೆ ಎಲ್ಲ ಬರಬೇಕು. ಅದುವೇ ಮಹದಾಸೆ. ಆಗ್ಲೇ ಬಕಬಾರ್ಲಿ ಬೀಳೋದು. ಗೊತ್ತಿಲ್ಲದ ವ್ಯಾಪಾರ ಮಾಡಿದ್ರೆ, ವ್ಯವಹಾರ ಮಾಡಿದ್ರೆ ಮುಳುಗೋದೆ. ಗೊತ್ತಿರುವ ವ್ಯಾಪಾರವನ್ನ ಇಲ್ಲ ವ್ಯವಹಾರವನ್ನ, ವಿಚಾರವನ್ನ ಬಿಟ್ಟು ಗೊತ್ತಿಲ್ಲದ ವಿಚಾರ ಹಿಡ್ಕೊಳಕ್ ಹೋದ್ರು ಕೂಡ ಮುಳುಗೋದೆ. ಇದು ನಡೆಯುತ್ತದೆ. ಎಚ್ಚರಿಕೆ. ಮಹದಾಸೆ ಅನ್ನೋದು ಅದೇ. ಎಲ್ಲರೂ ಆಗ್ಬಿಟ್ಟಿದ್ದಾರೆ, ನಾನು ಆಗ್ಬಿಡ್ತೀನಿ, ಅವೆಲ್ಲ ಇಲ್ಲ.
ಯೋಗಗಳು ಯಾರೋ ಒಬ್ಬನನ್ನ ಅದೃಷ್ಟ, ಅದು ಇಷ್ಟಪಟ್ಟು ಕರೆದುಕೊಂಡಿದೆ, ಅದಕ್ಕೆ ಹೆಸರು ಅದೃಷ್ಟ, ಅದಕ್ಕೆ ಇಷ್ಟ ಅವನ ಮೇಲೆ. ಈಸ್ ಬಿನ್ ಚೂಸನ್ ಒನ್ ಅಂತ ಹೇಳ್ತೇವೆ. ಅವನನ್ನ ಪ್ರಕೃತಿ ಆಯ್ಕೆ ಕೊಂಡಿದೆ. ನಾನು ಆಯ್ಕೆ ಮಾಡ್ಕೊಂಡಿಲ್ಲ. ಇದು ನಾನಲ್ಲ. ಈ ಹೆಸರು, ಈ ಕೀರ್ತಿ, ಈ ಪ್ರತಿಷ್ಠೆ, ಈ ಅನುರಾಗ, ಈ ಬಂಧುತ್ವ, ಈ ವಿದ್ಯೆ ವಾಗ್ದೇವಿ ಆಯ್ಕೆ ಮಾಡಿಕೊಂಡಿರುವುದರಿಂದ ರವಿಶಂಕರನ್ ಅಷ್ಟೇ. ಹಾಗೆ ಯಾರೋ ಕೆಲವರನ್ನ ಆಯ್ಕೆ ಮಾಡ್ಕೊಳ್ಳುತ್ತೆ. ಯಾಕೆ ಶಾರುಖ್ ಖಾನ್ ಮಗ ಯಾಕೆ ಸೂಪರ್ ಸ್ಟಾರ್ ಆಗ್ಲಿಲ್ಲ? ಅವನ ವಯಸ್ಸಿಗೆಲ್ಲ ಅವನೆಲ್ಲೋ ಇದ್ದ. ಹೌದು, ರಿಷಿ ಕಪೂರ್ ಅಂತ ಕೇಳಿರ್ತೀರಿ ನೀವು. ಇವತ್ತಿನ ರಣಬೀರ್ ಕಪೂರ್ ಯಾರು ಗುರುಗಳೇ? ಅದು ಯಾವುದೋ ಒಂದು ತುಂಬಾ, ಅದನ್ನ ಹೇಳಬಾರ್ದು, ಮಹಾಶಿವರಾತ್ರಿಯ ದಿನ ಅಂತ ಒಂದು ಅಸಹ್ಯದ ವಿಕೃತದ ಪರಮಾವಧಿಯ ಒಂದು ಮೂವಿ ಅನಿಮಲ್ ಅಂತ ಬಂದಿತ್ತು. ಅದರಲ್ಲಿದ್ದಾನೆ ಅವನ ಮಗ. ಈ ರಿಷಿ ಕಪೂರ್ಗೆ 16-18ನೇ ವಯಸ್ಸಿಗೆಲ್ಲ ಒಂದು ಪಿಕ್ಚರ್ ಹಿಟ್ ಆಗುತ್ತೆ. ಹಮ್ ತುಮ್ ಏಕ್ ಕಮರೆ ಮೇ ಬಂದು. ಅವರಪ್ಪ ದೊಡ್ಡ ಡೈರೆಕ್ಟರ್ ರಾಜ್ ಕಪೂರ್, ಪ್ರೊಡ್ಯೂಸರ್, ಏನಿಲ್ಲ, ಲೆಜೆಂಡ್. ಅದು ಮಗನ್ನ ತಗೊಬಂದು ಲಾಂಚ್ ಮಾಡ್ತಾನೆ. ಹಿಟ್ಟು, ಅದು ಸೂಪರ್ ಹಿಟ್ಟು. ಅವನಿಗೆ ಎಂತ ನೆತ್ತಿಗೆ ಇರುತ್ತೆ ಅಂದ್ರೆ, ಅವನ ನೆತ್ತಿಗೇರಿದ ಪಿತ್ತುಗಳಿಂದಲೇ ಅವನ ಅವಕಾಶಗಳನ್ನೆಲ್ಲ ಕೆಡಿಸ್ಕೊಂಡೆ. ಅದು ಕೊಡುತ್ತೆ ನೋಡಿ, ಪ್ರಕೃತಿ ಮಾತೆಗೆ ಗೊತ್ತಿದೆ, ಅದು ಕೊಡುತ್ತೆ. ಅವಕಾಶ ಬಳಸ್ಕೊಳ್ಳೋಕ್ಕೂ ಕೆಲವ್ರಿಗೆ ಬಿಡೋಲ್ಲ, ಗೊತ್ತು ಅವನ ಯೋಗ್ಯತೆ ಅದಿಲ್ಲ ಅಂತ. ಇದ್ರೂ ಅವನೊಂದು ತುಂಬಾ ದಿನ ಇಲ್ಲಿ ಇರೋಕ್ ಬಿಡಲ್ಲ. ಅವನು ಮಾಡಬಾರದು ಮಾಡಿರ್ತಾನೆ, ನೆನ್ಪಿಟ್ಕೊಳ್ಳಿ. ಇಟ್ಟಾಗ್ಲೇ ಈ ತರ ತುಂಬಾ ಜನ ಜೀವನದಲ್ಲಿ ನಡೆದಿರುತ್ತೆ. ಅದೃಷ್ಟ ಅಂದ್ರೆ ಏನ್ ಗೊತ್ತಾ? ಈ ಒಂದು ಕಾಲಚಕ್ರದಲ್ಲಿ ಆ ಶಕ್ತಿ, ಅನ್ನಪೂರ್ಣೇಶ್ವರಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಗೌರಿ ಇಷ್ಟಪಟ್ಟರೆ ಮಾತ್ರವೇ ಒಲಿಯುವುದು. ನಾನು ಕಲಿತ ವಿದ್ಯೆ ನಿಮ್ಮ ಮುಂದ್ಗಡೆ ಆಗಾಗ ಹೇಳ್ತಿರ್ತಾನೆ, ಬೊಗಸೆಯಷ್ಟು ಕಲಿಯದ ವಿದ್ಯೆ ಈ ಮಹಾ ಸಮುದ್ರದಷ್ಟು. ಅದನ್ನ ಕಲಿತು ಪರಿಣಿತಿಯಾಗಿರತಕ್ಕಂಥವರು ಸಮುದ್ರದಷ್ಟು. ಅವರೆಲ್ಲರ ಮುಂದುಗಡೆ ಈ ವಾಮನ ಮೂರ್ತಿಯನ್ನ ತಗೊಬಂದ ಆ ವಾಗ್ದೇವಿ ನಿಲ್ಸಿರೋದು ಮಕ್ಕಳೇ, ಇದೇ ಸತ್ಯ. ನಾನು ಕಲಿತ ವಿದ್ಯೆ ಬೊಗಸೆ ಅಷ್ಟೇ ಈ ಮಹಾಸಮುದ್ರದಲ್ಲಿ, ನಿಜ ಹೇಳಬೇಕು ಅಂದ್ರೆ. ಅದು ಇಷ್ಟಪಟ್ಟಿದ್ದಕ್ಕೆ ನಾನು ಇನ್ನೂ ಇದ್ದೇನೆ, ಅದನ್ನೇ ಅದೃಷ್ಟ ಅನ್ನೋದು. ಕಲಿತವರೆಲ್ಲ, ಪ್ರಯತ್ನ ಮಾಡಿದವರೆಲ್ಲ, ಧುಮುಕದವರಿಗೆಲ್ಲ ಸಿಕ್ಕಬಿಡುತ್ತೆ ಅನ್ನತಕ್ಕಂಥದ್ದು ಅದು ಅಷ್ಟು ಸುಲಭಕ್ಕಲ್ಲ. ಆ ವಾಗ್ದೇವಿ ಇಚ್ಛಾಶಕ್ತಿಯಿಂದಲೇ, ಮಹಾಲಕ್ಷ್ಮಿಯಿಂದಲೇ ಲಕ್ಷ್ಮಿ ಅನುಗ್ರಹ, ಮಹಾಗೌರಿಯಿಂದಲೇ ಶಕ್ತಿ ಅನುಗ್ರಹ, ಮಹಾ ಸರಸ್ವತಿಯಿಂದಲೇ ವಿದ್ಯಾ ಅನುಗ್ರಹ ಅನ್ನತಕ್ಕಂಥ ಒಂದು ಭಾವ. ಜೀವನದಲ್ಲಿ ಈ ರೀತಿ ಆಸೆ, ನಿರಾಸೆ, ದುಃಖ, ಸಮ, ಈ ಥರದ್ದು ಎಲ್ಲ ಇರುತ್ತೆ. ಇಲ್ಲ ಅನ್ನತಕ್ಕಂಥದ್ದು ಏನೂ ಅಲ್ಲ. ಆದರೆ ಮನುಷ್ಯ 2 ಬಾರಿಗೆ ಅವನು ಆಸೆ ಪಡಬೇಕು, ಆದ್ರೆ ನಿರಾಸೆ ಪಡಬಾರ್ದು. ಅಯ್ಯೋ ನನಗೇನು ಇಲ್ಲ. ತುಂಬಾ ಜನ ಅದೇ ಏನಿದ್ರು ಇಲ್ಲ ಅಂತಾರೆ, ಏನಿದ್ರು ಎಷ್ಟಿದ್ರೂ ಇಲ್ಲ ಅಂತಾರೆ. ಆ ಇಲ್ಲ 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 ಅನ್ನುವಂತಹ ಬಡತನ ಬೇರೆ, ದರಿದ್ರತೆ ಬೇರೆ. ನೆನ್ಪಿಟ್ಕೊಳ್ಳಿ. ತುಂಬಾ ಜನ ಹೇಳ್ತಿರ್ತಾರೆ, ನಾವು ಬಡವರು, ಹೆಮ್ಮೆ ಪಡಿ, ನೀವು ದರಿದ್ರರಲ್ಲ. ಬಡತನ ಬೇರೆ, ದರಿದ್ರತೆ ಬೇರೆ. ಬಡತನ ಅಂದ್ರೆ ಏನ್ ಗೊತ್ತಾ? ಸಾಕಷ್ಟು ದುಡ್ಡಿಲ್ಲ, ಅನುಕೂಲಕ್ಕೆ ತಕ್ಕಂತ ದುಡ್ಡಿಲ್ಲ, ವ್ಯವಸ್ಥೆಗೆ ತಕ್ಕಷ್ಟು ಇಲ್ಲ. ಹೌದು, ನಾನು ಬಡವ ಸ್ವಾಮಿ, ದೊಡ್ಡ ಸ್ಕೂಲ್ ನನ್ನ ಮಗುಗಾಗ್ಲಿಲ್ಲ, ದೊಡ್ಡ ಮನೆ ಇಲ್ಲ, ಗುಡಿಸ್ಲಾದ್ರೂ ಕೊಟ್ಟಿರ್ತಾನೆ, ದೊಡ್ಡ ಊಟಗಳಿಲ್ಲ, ಸಿಂಪಲ್ ಊಟ ಆದ್ರೂ ಕೊಟ್ಟಿರ್ತಾನೆ, ತುಂಬಾ ದೊಡ್ಡ ರೇಷ್ಮೆ ಬಟ್ಟೆ ಕೊಟ್ಟಿಲ್ಲ, ಕಾಟನ್ ಬಟ್ಟೆ ಆದ್ರೂ ಹಾಕೊಳ್ಳೋಷ್ಟು ಯೋಗ್ಯತೆ ಭಗವಂತ ಖಂಡಿತ ಕೊಟ್ಟಿರ್ತಾನೆ. ಖಂಡಿತ ಇದೆ. ಒಂದ್ ಒಳ್ಳೆ ಸ್ಲಿಪ್ಪರ್ ಹಾಕೊಳ್ಳೋ 3,000-30,000 ಚಪ್ಪಲಿ ಹಾಕ್ಲಿಲ್ಲ ಅಂದ್ರು ಒಂದ್ 300 ರೂಪಾಯಿ ಚಪ್ಪಲಿ ಆದ್ರೂ ಹಾಕೊಳ್ಳೋ ಅಷ್ಟು ಯೋಗ್ಯತೆ ದೇವರು ಮನುಷ್ಯನಿಗೆ ಕೊಟ್ಟಿದ್ದಾನೆ, ಸಂಪಾದಿಸ್ಕೊಳ್ಳೋ ಶಕ್ತಿ ಕೊಟ್ಟಿದ್ದಾನೆ. ಆದ್ರೂ ಆ ದೊಡ್ಡ ಮನೆ, ಆ ದೊಡ್ಡ ಕಾರು, ಒಪ್ತೇವೆ, ಬಡತನ. ಆದರೆ ಎಲ್ಲ ಇದ್ದು ಏನು ಇಲ್ಲ ಅನ್ನೋ ತರ ಬದುಕ್ತಾರೆ ನೋಡಿ, ಅಯ್ಯೋ ಬಿಡು, ಎಲ್ಲದಕ್ಕೂ ಅದನ್ನೇ ದರಿದ್ರತೆ ಅನ್ನೋದು. ಏನಿದ್ರು ಇಲ್ಲ ಅಂತ ಹೇಳುವಂಥವ್ರು, ಏನೂ ಇಲ್ಲ ಹೋಗಪ್ಪ, ತಿನ್ನೋಲ್ಲ, ತಿನ್ಸೋಲ್ಲ, ಅನುಭವಿಸೋಕ್ ಕೊಡಲ್ಲ.
ಒಳ್ಳೆ ಬಟ್ಟೆ ಹಾಕೊಳ್ಳ, ಕೊಟ್ಟಿದ್ದಾನೆ ಭಗವಂತ. ಏನಿದ್ರೂ ಇಲ್ಲ ಅಂತಾರೆ. ಅಯ್ಯೋ ಇದೇನಿದೆ ಬಿಡು. ಯಾವ ಊಟ ಇಟ್ರು ಅದ್ರಲ್ಲೊಂದು ತಪ್ಪು, ಯಾವ ಬಟ್ಟೆ ಇಟ್ರು ಅದ್ರಲ್ಲೊಂದು ತಪ್ಪು, ಎಂತ ಒಳ್ಳೆ ವ್ಯಕ್ತಿ ಪಕ್ಕದಲ್ಲಿ ಬಂದ್ರು ಕೂಡ ತಪ್ಪು. ಅವರನ್ನೇ ದರಿದ್ರರು ಅಂತ ಹೇಳ್ತಾನೆ. ಅವನ ಜೀವನ ಪರ್ಯಂತ ಹಾಗೆ ಬದುಕ್ತಾನೆ. ಅವನಿಗೆ ದಕ್ಕಲಿಕ್ಕೆ ಬಿಡೋದಿಲ್ಲ ಪ್ರಕೃತಿ. ಎಸ್, ಅಂಥದ್ರಲ್ಲಿ 2 ಬಾರಿ ಸಾಕು ಅನ್ನಿಸ್ತಾನೆ ಭಗವಂತ. ಒಂದು ಊಟ, ಸಾಕು ಭಗವಂತ ಅನ್ನಿಸ್ತಕ್ಕಂಥದ್ದು. ನೋಡಿ, ಜಾಸ್ತಿ ತುರುಕೋಕ್ ನೋಡಿ ಆಗಲ್ಲ. ಸಾಕು ಹೋಗಲ್ಲೋ, ಏನಕ್ಕೋ ಇಷ್ಟಿರ್ತೀಯ ಅಂತ. 2 ಬಾರಿ ಸಾಕು ಅನ್ಸೋದು ನಮ್ಗೆ. ಒಂದು ಊಟದ ವಿಚಾರದಲ್ಲಿ. ಇನ್ ಬೇರೆ ವಿಚಾರ ತಗೊಳ್ಳಿ, ಸಾಕು ಅನ್ಸಲ್ಲ. ಮನೆ, ಇದಕ್ ಮೀರಿದ ಮನೆ ಕಟ್ಟಬೇಕು, ಇದಕ್ ಮೀರಿದ ಕಾರ್ ತಗೋಬೇಕು, ಇದಕ್ ಮೀರಿದ ವಿದ್ಯೆ ಕಲಿಬೇಕು, ಇದಕ್ ಮೀರಿದ ಜ್ಞಾನ ಕಲಿಬೇಕು, ಇದಕ್ ಮೀರಿದ್ದು ಅದಿದ್ದೇ ಇದೆ. ನನಗಂತೂ ತುಂಬಾ ಇದೆ. ಸದಾ ಕಲಿತಿರ್ಬೇಕು. ಇಷ್ಟು ದೇಶ ಸುತ್ತಿದ್ದೀನಿ, ಇನ್ನಷ್ಟು ದೇಶ ಸುತ್ತಬೇಕು ಅನ್ನೋದಿದೆ. ಇಂಥವ್ರಿಗೆ ಜಾತಕ ಹೇಳಿದ್ದೀನಿ, ಇಂಥವರಿಗೆ ಹೇಳ್ಬೇಕು ಅನ್ನೋದೊಂದಿದೆ. ಎಸ್ ಇದೆ, ಇಲ್ಲ ಅನ್ನತಕ್ಕಂಥದ್ದೇನೂ ಇಲ್ಲ. ಅದೊಂದಿದೆ. ನನ್ನ ಈ ವಿದ್ಯೆ ದಾರಿ ತೋರಿಸ್ಬೇಕು, ಅವರು ನನ್ನ ವಿದ್ಯೆಗೆ ಶರಣಾಗತಿ ಆಗಬೇಕು. ಆ ಮಹಾಬಲೇಶ್ವರ ಭಗವಂತನಿಗಿಂತಲ, ನನ್ನ ವಿದ್ಯೆಗಿಂತಲ ಇವರು, ನನಗಿಂತಲೂ ಅಂತ ನನಗೆ ಬರೋಲ್ಲ, ನನ್ನ ವಿದ್ಯೆಗಿಂತಲ ಇವರು ಅಂತ ನಾನು ಆಗಾಗ ಪಂಥಕ್ಕೆ ಹಾಕೋತಾನೆ. ಸ್ವಲ್ಪ ಮಟ್ಟಿಗೆ ಬೊಗಸೆ ಎಷ್ಟು ಸಾಧಿಸ್ಕೊಂಡಿದ್ದಾನೆ ಅನ್ನೋ ಒಂದು ಆತ್ಮತೃಪ್ತಿ ಇದೆ. ಇರ್ಲಿ ಬಿಡು ಭಗವಂತ, ಸಾಕು, ನಾನು ತೃಪ್ತಿ ಇದ್ದೇನೆ ಅಂತ. ಇನ್ನೊಂದು ಬಾರಿ ಸಾಕು ಅಂತೇವೆ. ಅದ್ಯಾವುದು ಗೊತ್ತಾ? ಜೀವನದ ಅಂತಿಮ ಪಯಣ ಬಂದಾಗ, ಬೇಡ ಭಗವಂತ ನನ್ನ ಕರ್ಕೊಂಡ್ಬಿಡು, ಸಾಕು. ನನ್ನ ಅಮ್ಮನ ಬಾಯಲ್ಲಿ ಬಂತು. ಆ ಜೀವದ ಬಾಯಲ್ಲಿ ಬರೋವರೆಗೂ ಸಾವು ಆಕೆ ಮನೆ ಹೊಸಲ ಹತ್ರನೂ ಬರ್ಲಿಲ್ಲ. ನಾನೇ ಹೇಳಿದೆ, ಅಜ್ಜಿ ಸಾಕು, ಕೇಳ್ಕೊ, ಇನ್ನೂ ಎಷ್ಟು ಬೇಕು ಅಂತೀಯ? ಭಗವಂತನ ಹತ್ರ ನಾನೇ ಕೇಳ್ಬಿಟ್ಟೆ. ಸಾಕು ಅಜ್ಜಿ ಒದ್ದಾಡುದು. ಭಗವಂತ ಬೇಡ, ಆ ದೇಹ ತಟ್ಕೊಳ್ಳೋ ಶಕ್ತಿ ಇಲ್ಲ, ಇದೆಲ್ಲ ನೋಡೋಕ್ಕಾಗಲ್ಲ. ಕೊರುಗ್ತಾ, ಸಂಕಟ ಪಡ್ತಾ, ಒದ್ದಾಡ್ತಾ, ಮಲಗಿದ ಜಾಗದಲ್ಲೇ ನರಳ್ತಾ, ಯಮಯಾತನೆ ಅನ್ನೋದು ಅದೇ. ಯಮಯಾತನೆ ಒಂದು ಹಂತ ಬರುತ್ತೆ ಕೆಲವರಿಗೆ. ಅದಕ್ಕೆ ಆತ್ಮಹತ್ಯೆ ಮಾಡ್ಕೋಬಾರ್ದು, ಭಗವಂತನನ್ನ ಪ್ರಾರ್ಥಿಸ್ಬೇಕು. ಆಯ್ತು ಭಗವಂತ, ನನ್ನ ಕರ್ತವ್ಯ ಎಲ್ಲ ಮಾಡಿದ್ದಾನೆ, ಇನ್ನು ಇದಕ್ಕೆ ಮೀರಿದ್ದು ಇನ್ನೇನಿದೆ? ಸಾಕು ಎನ್ನುವುದು ಬೇಕು. ಅದು ಕೇಳ್ಕೊತಾರೆ ಕೆಲವರು, ಕೇಳ್ಕೊತಾರೆ. ಯಾರೋ ಹಿರಿಯರು, ನನ್ನ ಅಜ್ಜಿ ಕೇಳಿದ್ ನಾನು ನೋಡಿದ್ದೇನೆ. ಇನ್ನೇನೋ ಇದೆ ಮಗ, ಎಲ್ಲ ನೋಡ್ಬಿಟ್ಟೆ, ಇನ್ನು ನೀವುಗಳು ಕಿತ್ತಾಡೋದು ನನ್ನ ಕೇಳಿ ನೋಡಕ್ಕಾಗಲ್ಲ ಕಣೋ. ನಾ ಹೇಳ್ದೆ, ಇಲ್ಲ ಅಜ್ಜಿ, ನಾವು ಕಿತ್ತಾಡೋಲ್ಲ. ಏನೇ ಬಂದ್ರು ಮೌನವಾಗಿ ಇದ್ದು ಬಿಡ್ತೇವೆ ನಮ್ಮ ಮನೆಯವರು. ಅವ್ರೇನಾದ್ರೂ ಮಾಡ್ಬೋದು, ನನಗೆ ಗೊತ್ತಿಲ್ಲ. ನಮ್ಮ ದೊಡ್ಡಪ್ಪ, ಚಿಕ್ಕಪ್ಪ ಇವರೆಲ್ಲ ಮಕ್ಳುಗಳಿದ್ದಾರೆ. ನಾನು ಅವ್ರ ಹತ್ರನೂ ಚೆನ್ನಾಗಿದ್ದಾನೆ, ಎಂದು ಬೈದಿದ್ದಿಲ್ಲ. ಒಳಗಡೆ ನೊಂದ್ಕೊಂಡಿದ್ದಾನೆ. ಆಸ್ತಿ ವಿಚಾರ ಸಿಕ್ಕಾಬಟ್ಟೆ ಇದೆ ತಕರಾರು. ಅದು ನಮ್ಮ ತಂದೆಗೆ ಅವ್ರ ಅಣ್ಣ ತಮ್ಮಂದ್ರ ಕಾಲಕ್ಕೆ ಅದು ನಿಂತ್ಕೊಳ್ಳಿ, ಹೀಗೆ ಹೇಳ್ಬಿಟ್ಟಿದ್ದಾನೆ. ಅಪ್ಪಾಜಿ ನೀವು ಕಿತ್ತಾಡ್ಕೊಳ್ಳಿ, ನಾವು ಬರೋಲ್ಲ. ನ್ಯಾಯಕ್ಕೆ ಕರೆದ್ರು ನಾವು ಬರೋಲ್ಲ. ನನ್ನ ತಮ್ಮಂದ್ರಿಗೆಲ್ಲ ಅದನ್ನೇ ಹೇಳಿದಾನೆ, ಮಾತಾಡ್ಬಿಟ್ರು. ನಮ್ಮ ಅಣ್ಣ ಇದ್ದಾನಪ್ಪ, ದೊಡ್ಡಪ್ಪನ ಮಗ ಇದ್ದಾನೆ. ಇವತ್ತಿಗೂ ನಾನು ಕೂತು ಮಾತಾಡಿಲ್ಲ. ಅಣ್ಣಯ್ಯ ಅಂತಾನೆ ಮಾತಾಡ್ತಾನೆ, ಅತ್ತಿಗೆ ಅಂತಲೇ ಮಾತಾಡ್ತಾನೆ. ಈ ವಿಚಾರ ಮಾತಾಡೋಣ, ಇಲ್ಲ ನಾನು ಮಾತಾಡಲ್ಲ, ಹೀಗೆ ಹೇಳಿದ್ದಾನೆ. ನಾವು ಕಿತ್ತಾಡೋದು ಬೇಡ. ಈ ತುಂಡು, ಈ ಬೊಗಸೆ ಎಷ್ಟು ಕೂಡ ತಗೊಂಡು ಹೋಗೋಕ್ಕಾಗಲ್ಲ, ಇಡೀ ಎಷ್ಟು ಮಣ್ಣು ತಗೊಂಡು ಹೋಗೋಕ್ಕಾಗಲ್ಲ. ಏನ್ ಕಿತ್ತಾಡೋದು? ದೊಡ್ಡೋರು ಮಾಡಿಟ್ಟಿರೋ ಜಾಗ ಇದು. ಮನಪೂರ್ವಕವಾಗಿ ಹಂಚ್ಕೊಳ್ಳೋದು ಬಿಟ್ಬಿಟ್ಟು ನನಗಿದಿರ್ಲಿಲ್ಲ, ನನಗೆ ಅದಿರ್ಲಿಲ್ಲ. ಇಲ್ಲ ಮಕ್ಕಳೇ, ಅದಕ್ಕೇನೋ ನೆಮ್ಮದಿಯಾಗಿದ್ದೇನೆ, ಬಯಸಿಲ್ಲ ಬೇರೆಯವ್ರದ್ದು. ನಾನು ಬಯಸಿಲ್ಲ. ಯಾವಾಗ ನಾವು ಬೇರೆಯವ್ರದ್ದು ಬಯಸಿಲ್ವೋ ತೃಪ್ತಿ. ಅಂತ ಅಜ್ಜಿ ನನಗೆ ತೋರಿಸ್ಕೊಟ್ಟಂಥದ್ದು. ಸಾಕು ಕಾಣು. ಅವನಿಗೂ ಅದೇ ಹೇಳಿದೆ, ಏನು ನಿನ್ನ ಮಕ್ಕಳಿಗೆಲ್ಲ ಅದಿಲ್ಲ, ನಾನು ಇರ್ತೀನಿ ಅಂತ ಹೇಳಿದ್ದೀನಲ್ವಾ. ನನ್ನ ಜೀವ ಇರೋವರೆಗೂ ಅವ್ರು ಕಾಪಾಡ್ಕೊಡ್ತಾನೆ, ನನ್ನ ನಂತರವೂ ಕಾಪಾಡ್ಕೊಡೋ ವ್ಯವಸ್ಥೆ ಮಾಡಿಕೊಟ್ಟು ಹೋಗ್ತಾನೆ. ನಿನ್ನ ಕಣ್ ಮುಂದ್ಗಡೆ ನಿನಗೆ ಕೊಡ್ತಿರೋ ಮಾತಿದ್ದು. ಯಾವತ್ತೂ ಅವರನ್ನ ನನ್ನ ಸಿಟ್ಟಲ್ಲಿ ಬಂದ್ರೆ ಮಾತಾಡ್ಬಿಡ್ತಾನೆ, ಅದೊಂದಿದೆ. ಇನ್ಮೇಲೆ ಮಾತಾಡೋಲ್ಲ. ಬೇಜಾರಾಯ್ತಾ ಎದ್ದೋಗ್ಬಿಡ್ತಾನೆ, ಅವ್ರನ್ನೇನೂ ಅನ್ನಲ್ಲ. ಏನೋ ಒಂದೊಂದು ಸಮಯ ಮಾತಾಡ್ಬಿಡ್ತಾನೆ. ಅವ್ರು ಮಾಡಾಡ್ಬಿಟ್ಟು, ಮಕ್ಕಳೇ ಮನಸ್ಸಿಗೆ ಹಾಕೋಬೇಡ ಅಂತ ಹೇಳ್ಬಿಡು ಅಷ್ಟೇ. ಅವ್ರನ್ನು ಅಮ್ಮ ಇರೋವಾಗ್ಲೇ ಕುಳ್ಳರಿಸಿ ಹೇಳ್ಬಿಟ್ಟೆ ಎಲ್ಲಾರ್ನು, ನಂದೊಂದು ಸಿಟ್ಟಿರುತ್ತೆ ಕಣ್ರು, ಇಲ್ಲಿಂದ ಬರೋದಲ್ಲ,
ಇಲ್ಲಿಂದ ಬರೋದು ಅಲ್ಲ, ಎಲ್ಲೋ ಬಾಯಿ ಜಾರಿ ನೀವೇನೋ ಮಾಡಿರ್ತೀರಿ, ತಡಿಲಾರ್ದೆ ಒಂದು ಅಂದು ಬಿಡ್ತಾನೆ, ಎಂಥ ಎಡವಟ್ಟು ನೀವುಗಳು, ಸಾಕಾಗ್ಬಿಟ್ಟಿದೆ ಹಾಗೆ ಹೇಗೆ ಅಂತ ಅಂತಾನೆ. ಅದು ಬಿಟ್ಟು ನಿಮ್ಮನ್ನ ಕೀಳರ ಮುಂದೆ ಎಂದೂ ಮಾತಾಡೋ ಆಸಕ್ತಿ ಎರಡೂ ಇಲ್ಲ. ಮಾತಾಡೋಲ್ಲ, ನಿಮಗೆ ನೋವು ಕೊಡಲ್ಲ, ನಿಮಗೆ ನೋವಾಗುತ್ತೆ, ಅದಕ್ಕೆ ಕ್ಷಮೆ ಕೇಳ್ತಾನೆ, ಈಗಲೇ ಕೇಳ್ಬಿಡ್ತಾನೆ. ಖಂಡಿತ ನೆನಪಲ್ಲಿ ಇಟ್ಕೊಳ್ಳಿ. ಇಲ್ಲ ಬಿಡೋಣ, ಇಲ್ಲ ಬಿಡೋ ಅಕ್ಕ, ಎಲ್ರು ಇಲ್ಲ ಬಾವ, ನನ್ನ ಆಜ್ಞೆ ಅಂತ ದೇವತೆ ಮಗಳೇ, ಆ ಕ್ಷಣಕ್ಕಷ್ಟೇ ನೀವು ಮಗು ಥರ ನೋಡ್ಕೋತೀರಿ, ನಮ್ಮನ್ನ ಮಕ್ಕಳಿಗೆ ತಂದೆಗಿಂತ ಹೆಚ್ಚಾಗಿ ನೋಡ್ಕೋತಿದ್ದೀರಿ, ಇನ್ನೇನು ಬೇಕು ನಮ್ಗೆ, ಸಾಕು, ನನಗೂ ಅದೊಂದು ಆತ್ಮತೃಪ್ತಿ ಇದೆ. ಅವೇನ್ಗೆ ಹೇಳಿದೆ, ಸಾಕು ಜೀವ ಸಾಕು. ದೇವರ ಹತ್ರ ಕುಳಿತುಕೊಂಡು ಕೇಳಿದಷ್ಟೇ. ಒಂದು 8 ಇಲ್ಲ 9 ತಿಂಗಳು ಮಲಗಿದ ಜಾಗದಲ್ಲಿ ಶಿ ಜಸ್ಟ್ ವಾಕ್ಡ್ ಅವೇ ಲೈಕ್ ಎ ಜೆಂಟಲ್ಮನ್. ಸಾಕು, ಅದೊಂದು ನಿರ್ಧಾರ. 2 ಬಾರಿ ಎಲ್ಲ ತೃಪ್ತಿಯಾಗಿದೆ, ಇನ್ನೇನೂ ಬೇಡ, ಇನ್ನು ಇದಕ್ಕೆ ಮೀರಿ ಬದುಕು ಬೇಡ ಅಂದಾಗ ನಮಗೆ ಸಾಕು ಅನಿಸಬೇಕಂತೆ. ಸಾಕು ಅನ್ಸುತ್ತೆ ಯಾರೋ ಯೋಗಿ ಮಟ್ಟದ ವ್ಯಕ್ತಿಗಳಿಗೆ, ಇದಕ್ಕೆ ಮೀರಿದ್ ಬೇಡಪ್ಪ, ಇನ್ನು ತಟ್ಕೊಳ್ಳಲ್ಲ. ಅವನೇ ಹೇಳಿತ್ತು, ಎಷ್ಟು ದಿನ ಬದುಕ್ತಿನ ಮನೇಲಿ ಇಟ್ಕೊಳ್ಳೋ ಸುಮ್ಮನೆ. ಅದು ಉಳಿದು ದುಡ್ಡಲ್ಲಿ, ಯಾಕಂದ್ರೆ ಒಂದು ದಿನಕ್ಕೆ 1.5-2 ಲಕ್ಷ ಆಗ್ಬಿಟ್ಟಿತ್ತು ಒಂದೇ ದಿನಕ್ಕೆ. ಒಂದು 3-4 ದಿನದಷ್ಟಲ್ಲೇ ಅದು ಎಷ್ಟು ಅಮೌಂಟ್ ಬಂತು. ಗಾಬರಿ ಬಿದ್ದಿದೆ ನೋಡಿ ಮಲಗಿದ ಜಾಗದಲ್ಲಿ. ಮೊಮ್ಮಕ್ಕಳಿಗಿಟ್ಟಿಲ್ಲ, ಮಕ್ಕಳಿಗಿಟ್ಟಿಲ್ಲ, ತಿಂದಂಗಿಲ್ಲ, ಏನಿಲ್ಲ, ಬದುಕಲ್ಲ ಗೊತ್ತಿದೆ, ಇದ್ರ ಒಳಗಡೆ ಏನೂ ಇಲ್ಲ ಅಂತ ಗೊತ್ತಿದೆ, ಇನ್ನೇನು ಅಂತ. ಮನೆಗೆ ಬಂದು ಜನವರಿ 15 ಸಂಕ್ರಾಂತಿಗೆ ಅಡ್ಮಿಟ್ ಮಾಡಿದ್ವಿ, ಹೆಚ್ಚು ಕಡಿಮೆ 2-3 ದಿನದಲ್ಲೇ ವಾಪಸ್ ಬಂತು. ವಾಕ್ಡ್ ಅವೇ. 9 ತಿಂಗಳು ಮರೆಯಲಾರದಂತ ಒಂದು ನೆನಪುಗಳು. ಸೊ ಸಾಕು ಅನ್ನೋದು ಬೇಕು ಮಕ್ಕಳೇ, ಸಾಕು. ಇದನ್ನ ಅಭ್ಯಾಸ ಮಾಡಿ ನೋಡಿ. ಇದು ಸಾಕು, ಇಷ್ಟು ಸಾಕು, ಈ ನಂಬರ್ ಸಾಕು, ಈ ಹೆಸರು ಸಾಕು, ಗೌರವ. ಇದಕ್ಕೆ ಮೀರಿ ನಿಜ ಹೇಳ್ತೇನೆ, ನಿಮ್ಮ ಮುಂದ್ಗಡೆ ಮುಚ್ಚಿಡೋದೇನೂ ಇಲ್ಲ. ಒಂದು ಕಟ್ಟು ಕಡೆಯ ಪ್ರಯತ್ನ ಅಂತ ಏನೋ ಒಂದು ಕೆಲವೊಂದು ಕಮಿಟ್ಮೆಂಟ್ಗಳು ಮಾಡ್ಕೊಂಡಿರೋದನ್ನ ಕೂತು ಬಿಟ್ಟಿದ್ದೇನೆ. ಸಾಕು ಅಂತ ನಿರ್ಧಾರ ನಾನು ಯಾವಾಗಲೂ ಮಾಡಿಬಿಟ್ಟಿದ್ದೇನೆ. 2022 ಅಮ್ಮ ಹೋದಾಗಲೇ ಇಟ್ಸ್ ಡನ್, ನೋ ಮೋರ್ ರಶಿಂಗ್. ಆ 1 ವರ್ಷ ತುಂಬ್ತಿದ್ದಾಗೆ ಯಾಕೋ ಅಮ್ಮ ಹೋಯ್ತು, ಬಲ ಹೋಯ್ತು, ಇನ್ನೇನು ಬೇಡ, ನನ್ನ ತೋಟ ಅಲ್ಲೊಂದು ಪುಟ್ಟದಾಗ ಏನೋ ಅದೊಂದು ಉಳಿಸಿಟ್ಕೊಂಡಿದ್ದಾನೆ. ಅದರ ಯೋಚನೆ ಸಾಕು ಅಂತ ಎಂದೋ ಇದ್ಯಾವ ಪಯಣವೂ ಬೇಡ ಅನ್ನತಕ್ಕಂಥ ಗೊತ್ತಿಲ್ಲ ಎಲ್ಲಿವರೆಗೂ ಆ ಜಗನ್ಮಾತೆ. ನಾವೊಂದು ಬಗೆದರೆ ದೈವ ಒಂದು ಬಗೆಯುತ್ತದಷ್ಟೇ. ಇನ್ನಷ್ಟಿದೆ. ಈ ಮಹಾಶಿವರಾತ್ರಿಯ ಅಂತಿಮ ಪಯಣ ಯಾವ ರಾಶಿಗೆ ಹೇಗಿರುತ್ತದೆ ಆ ಲೆಕ್ಕ ಇದೆ ಮಕ್ಕಳೇ, ಇದೆ. ಅದೊಂದು ಬ್ಯೂಟಿಫುಲ್. ಎಸ್, ಮರಳಿ ವಾಪಸ್ ಬರ್ತೇನೆ, ಒಂದು ಪುಟ್ಟ ವಿರಾಮ ತಗೊಂಡು. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ತುಂಬ ಜನ ನನ್ನನ್ನು ಕೇಳಿರೋದು, ನಮ್ಮ ಅಂತಿಮ ಯಾತ್ರೆ ಹೇಗಿರುತ್ತೆ ಗುರುಗಳೇ? ತುಂಬ ಜನಕ್ಕೆ ಹೇಳಿಲ್ಲ. ಯಾವಾಗ ಬರುತ್ತೆ ಹೇಳಿಲ್ಲ, ಹೇಳಬಾರ್ದು. ಕೆಲವು ಹಾಗೇ ಇರಬೇಕದು. ಅದನ್ನು ಒಡೆದಾಕೋ ಶಕ್ತಿ ನಮಗಿಲ್ಲ ಮಕ್ಕಳೇ. ಯಾವ ಜ್ಯೋತಿಷಿಗೂ ಕೂಡ ಅದನ್ನು ಹೇಳೋ ತಾಕತ್ತು ಕೊಟ್ಟಿಲ್ಲ. ಇದು ಆ ರುದ್ರನ ಶಾಸನ, ಶಿವಶಾಸನ. ಅದನ್ನು ತನ್ನ ಹತ್ರ ಇಟ್ಕೊಂಡಿದ್ದಾನೆ. ನಮ್ಮ ಆರಂಭವೂ ನಮ್ಮ ಕೈಯಲ್ಲಿಲ್ಲ, ನಮ್ಮ ಅಂತ್ಯವೂ ನಮ್ಮ ಕೈಯಲ್ಲಿಲ್ಲ. ನಡುವೆ ಈ ಜೀವನ ಇದೆಲ್ಲ ರೇಡಿಯೋ ಆನ್ ಆದಮೇಲೆ ಎಂಡ್ ಆಗೋವರೆಗೂ ಆ ಹಾಡು ಮ್ಯೂಟ್ ಮಾಡ್ಬೋದು, ಜೋರು ಮಾಡ್ಬೋದು, ಕಡಿಮೆ ಮಾಡ್ಬೋದು, ಇದನ್ನ ಮಾಡ್ಕೋಬೋದು ಅಷ್ಟೇ. ಬಟ್ ಆರಂಭ ಅಂತ್ಯ ಎರಡೂ ನಮ್ಮ ಇಲ್ಲ. ಹೀಗೆ ನಡೆಸ್ಕೊಂಡು ಹೋಗೋಣ, ಇರೋದನ್ನ ಹೇಗೆ ಪಡ್ಕೊಂಡು ಬದುಕೋಣ ಅನ್ನೋದು ಮಾತ್ರ ನಮ್ಮ ಮುಷ್ಟಿಯಲ್ಲಿರೋದು. ಸೊ ತುಂಬ ಜನ ಗುರುಗಳೇ ಅದನ್ನು ಹೇಳಿ ಪ್ಲೀಸ್, ನಮಗೊಂದು ತಿಳ್ಕೋಬೇಕು, ಅದೊಂದು ಭಯ.
ನಾವು ಹೇಗೆ ಹೋಗ್ತೀವೋ, ಹೆಂಗಿರ್ತೀವೋ, ಯಾವ ಥರ ಇರ್ತೀವೋ ಏನೂ ಇಲ್ಲ. ವಿ ಶುಡ್ ಬಿ ಮೆಂಟಲಿ ರೆಡಿ. ಈ ಶಿವರಾತ್ರಿಗೆ ವಿಶೇಷವಾಗಿ ಈ ಮಾಲಿಕೆ ಮೇಷರಾಶಿ, ನಿಮ್ಮ ಪಯಣದಲ್ಲಿ, ಅಂತಿಮ ಪಯಣದಲ್ಲಿ ನಿಮ್ಗೆ ಸ್ವಲ್ಪ ಈ ಸೊಂಟದ ಭಾಗಗಳು ಮೆಮೊರಿ ಪ್ರಾಬ್ಲಮ್ಸು ಆಗತಕ್ಕಂಥದ್ದಾಗುತ್ತೆ. ಗೈನಿಕ್ ಪ್ರಾಬ್ಲಮ್, ಕಿಡ್ನಿ, ಯೂರಿನರಿ ಇನ್ಫೆಕ್ಷನ್ಸ್, ಈ ಭಾಗಗಳಲ್ಲಿ ಲಿವರು, ಇಂಟೆಸ್ಟೈನ್ ಹಾಗೂ ಮೆಮೊರಿ ಲ್ಯಾಬ್ಸ್. ಹೌದು, ನಿಮಗೆ ಮರು ಶುರು ಆಗುತ್ತೆ. ನಿಮಗೆ ಒಂಥರ ಅದೇನೇನೋ ಹೇಳ್ತಾರಲ್ವ, ಏನೋ ನೆನಪಿರೋಲ್ಲ, ಈ ಥರದ್ದಾಗತಕ್ಕಂಥದ್ದುಂಟು. ಆದರೆ ನಿಮ್ಮ ಪಯಣ ತುಂಬ ಗೌರವವಾಗಿ ನಡೆಯುತ್ತೆ. ಮೇಷರಾಶಿಯವರಿಗೆ ಒಂದು ತುಂಬ ಅದ್ಭುತವಾದ, ತುಂಬ ಜನ ಕಮೆಂಟ್ಸ್ ಕೊಡ್ತಾರೆ, ಗ್ಯಾರಂಟಿ ಕಾಯ್ತಿರ್ತಾರೆ. ನಿಮ್ಮ ಮನೆಯಲ್ಲಿ ಮೇಷರಾಶಿಯವರ ಪಯಣ, ನಿಮ್ಮ ಹತ್ತಿರದವರೋ, ನಿಮ್ಮ ಸ್ನೇಹಿತರೋ, ನಿಮ್ಮ ಕುಟುಂಬಸ್ಥರೋ, ಅಲ್ಲೊಂದು ಬ್ಯೂಟಿಫುಲ್ 100% ಹೇಳ್ತಾನೆ ಗೌರವವಾಗಿ ಹೋಗಿರುತ್ತೆ. ಅಲ್ಲೊಂದು ಹೆಲ್ತ್ ಇಶ್ಯೂಸ್, ಯಾವ ರೀತಿಯ ಒಂದು ತೊಂದರೆಗಳು ಬರುತ್ತೆ ಅನ್ನತಕ್ಕಂಥದ್ದಕ್ಕೆ ತಿಳಿಸಿರೋದಷ್ಟೆ. ಆದರೆ ನಿಮ್ಮ ಪಯಣ ತುಂಬ ಇಂಥವನ್ನ ಬದುಕ್ದ ಕಣೋ, ಇದ್ದ ಕಣೋ, ನಮಗೆ ನಮ್ಮ ಗೌರವಕ್ಕಿದ್ದ ಕಣೋ, ನಮ್ಮ ಹೆಸರಿಗಿದ್ದ ಕಣೋ, ನಮ್ಮ ಸಮಾಧಾನಕ್ಕಿದ್ದ ಕಣೋ, ನಮ್ಮ ಧೈರ್ಯಕ್ಕಿದ್ದ ಕಣೋ. ಆ ರೀತಿ ಹೇಳಬೇಕು ಅಂದರೆ ಅಂಬರೀಷ್, ರೆಬಲ್ ಸ್ಟಾರ್ ಅಂಬರೀಷ್. ಏನ್ರಿ ಆ ಗೌರವ! ಅಮರ್ನಾಥ್, ಯಾರು ನೆನೆಸ್ಲಾರದ ಗೌರವ ರೀ ಅದು. ಯಾರ್ಯಾರೋ ಏನೇನೋ ಲೆಕ್ಕಾಚಾರ ಮಾಡಿಕೊಂಡ್ರು, ಯಾರು ಹೇಗೆ ಕೊಡಬೇಕು ಅಂತ ಅವನ ನಿಶ್ಚಯ. ದ್ಯಾಟ್ ಈಸ್ ದಿ ಬ್ಯೂಟಿ ಆಫ್ ದಿ ಡೆತ್. ನೋಡಿ, ನಾವು ಹೋಗೋವಾಗಲೂ ನಮಗೊಂದು ಗೌರವದ ಅಂತಿಮ ಯಾತ್ರೆ ನಡಿ ನೆನೆಸ್ಕೋಬೇಕು. ನಾವು ಮಾಡಿದ್ದು ಒಂದಾದರೂ ಒಂದು ಒಳ್ಳೇದು ನೆನೆಸ್ಕೋಬೇಕು. ಎಲ್ರಿಗೂ ಅದು ಸಿಗೋಲ್ಲ. ಅಂತಿಮ ಯಾತ್ರೆಯಲ್ಲಿ ಕೆಲವರು ಕೇಳ್ತಾರೆ, ಹೇಗೆ ಬರ್ಬಾದಾಗಿ ಹೋಗ್ಬಿಡ್ತೀನ, ಕೆಟ್ಟ ಹೆಸರು ತೊಗೊಂಡು ಹೋಗ್ತೀನ, ಒಳ್ಳೆ ಹೆಸರು ತೊಗೊಂಡು ಹೋಗ್ತೀನ? ಒಳ್ಳೆ ಹೆಸರು, ಕೆಟ್ಟ ಹೆಸರು ನಾವು ಬದುಕಿರೋ ರೀತಿಯಲ್ಲಿರುತ್ತೆ. ಯಾತ್ರೆ ಬಗ್ಗೆ ನಾನು ಹೇಳ್ತಿದ್ದೆ, ನೀವು ಹೇಗೆ ಬದುಕಿದ್ರು ಆ ಥರದ್ದೇ. ಬಟ್ ಅದರಲ್ಲೂ ಸಾಮಾನ್ಯರಾಗಿ ನೀವು ಕೇಳ್ತಿದ್ದೀರಿ, ಅವ್ರು ಬಿಡಿ, ದೊಡ್ಡವರು ದೊಡ್ಡ ಕೆಲಸ ಮಾಡಿರ್ತಾರೆ, ಅವ್ರು ದೊಡ್ಡ ಕೆಲಸ, ದೊಡ್ಡವರೆಲ್ಲ ಜಾಣರಲ್ಲ, ಬಿಟ್ಟು ನಾವು ಸಾಮಾನ್ಯರು. ಗುರುಗಳೇ ಹೆಂಗಿರುತ್ತೆ 100% ಹೇಳ್ತಾನೆ, ಎ ಜರ್ನಿ ಇಸ್ ಅ ಬ್ಯೂಟಿಫುಲ್ ಜರ್ನಿ. ಹೌದು, ನಿಮ್ಮಿಂದ ತುಂಬ ಒಳ್ಳೆ ಕಾರ್ಯ ಆಗಿರುತ್ತೆ. 4 ಜನ ನಿಮ್ಮನ್ನು ನೆನೆಸ್ಕೊಂಡು ಕಣ್ಣೀರು ಹಾಕ್ತಾರೆ ಮಕ್ಕಳು. 100% ಹೇಳ್ತಾನೆ. ನಿಮ್ಮ ಮನೆಯವ್ರಿಗಿಂತ ಹೊರಗಡೆಯವರು ಅದಿರುತ್ತೆ. ಹೌದು ಅಲ್ವೋ ಹೇಳಿ, ಮೇಷರಾಶಿಯವರು ನಿಮ್ಮ ಬಗ್ಗೆ, ನಿಮ್ಮ ಹತ್ತಿರದವರು, ಕುಟುಂಬದವರು, ಇನ್ನೊಂದು ಆಮೇಲೆ ಮೇಷರಾಶಿಯವರು ಅಂತಿಮ ಯಾತ್ರೆಯಲ್ಲಿ ತುಂಬ ಹತ್ತಿರದವ್ರನ್ನ ಒಬ್ಬರನ್ನ ಬಿಟ್ಟು ಹೋಗ್ತೀರಿ. ತುಂಬ ಹತ್ತಿರದವ್ರನ್ನ, ಮೇ ಬಿ ಮಕ್ಕಳು, ಅವ್ರು ಇನ್ನೂ ಸೆಟ್ಲ್ ಆಗಿಲ್ಲ ಅಂತನೋ, ಮೊಮ್ಮಕ್ಕಳು ಅವ್ರಿಗೇನು ಕೊಡದೆ ಹೋಗ್ತಿದ್ದೀನಿ ಅಂತಲೋ, ಯಾವುದೋ ಒಂದು ಕಂಪ್ಲೀಟ್ ಆಗಿಲ್ಲ, ಒಂದು ಕುಟುಂಬದ ಕಾರ್ಯ, ಒಂದು ಜವಾಬ್ದಾರಿಯ ಕಾರ್ಯ ಅಂತೇಳಿ ಸ್ವಲ್ಪ ಅದೊಂದು ನೋವು ಇಟ್ಕೊಂಡು ಹೋಗ್ತಾರೆ ನಿಮ್ಮ ಅಂತಿಮ ಯಾತ್ರೆಯಲ್ಲಿ. ಈಗ ನಾನು ನಮ್ಮನ್ಗೆ ಹೇಳಿದ್ನಲ್ಲ, ಯೋಚನೆ ಬಿಟ್ಬಿಡು, ನನ್ನ ಮಕ್ಕಳ ಕತೆ ಏನು ಅಂತ. ನಾನಿದ್ದೀನಿ ಮನೆಗೆ, ನಿನ್ನ ಆಶೀರ್ವಾದ ನನಗಿದ್ರೆ ನಾನು ಹಾಗಾಗಿ ತುಡುಕೋದದೇ. ನನ್ನ ನಂಬ್ಕೊಂಡು 4 ಜನ ಇದ್ದಾರೆ ಭಗವಂತ. ಆ ಕರ್ತವ್ಯ ನಿಭಾಯಿಸೋವರೆಗೂ ಶಕ್ತಿ ಕೂಡ ಅದ್ರ ಮೇಲೆ ಅವ್ರಿಷ್ಟ. ನಾನೇನೂ ಮಾಡ್ಲಿಕ್ಕಾಗಲ್ಲ. ಅವನು ಕರೆದ ಮೇಲೆ ನನಗೆ ಗೊತ್ತಿಲ್ಲ, ಈ ಕ್ಷಣ, ಈ ದಿನ ಇಲ್ಲೇ, ಹೌದಲ್ವಾ? ಅದಷ್ಟೇ. ಅವರನ್ನು ನಿಭಾಯಿಸೋ ಯಾರ ಅವಶ್ಯಕತೆ ಇಲ್ಲದೆಯೋ ಪ್ರಕೃತಿಗೆ ಗೊತ್ತಿದೆ. ಸೊ ಮೇಷಕ್ಕೆ ಅಂಥದ್ದೊಂದು ಇರುತ್ತೆ, ಒಂದು ಸಣ್ಣ ನೋವು. ಎಲ್ಲೋ ನಿಮ್ಮವರು, ಎಲ್ಲೋ ನಿಮ್ಮ ಮಗಳು, ಎಲ್ಲೋ ನಿಮ್ಮ ಮಗ, ಎಲ್ಲೋ ನಿಮ್ಮಿದು. ನಟಿ ಲೀಲಾವತಿ ಮಗನ ಮೇಲೇ ಪ್ರಾಣ. ನನ್ನ ಮಗ ಹೇಗಿರ್ತಾನೋ, ನನ್ನ ಮೊಮ್ಮಕ್ಕಳು ಹೇಗಿರ್ತಾರೋ, ಅಲ್ಲೊಂದು ಕುಟುಂಬದ ಒಂದು ಭಾರ, ಹೊರೆ, ಆ ಒಂದು ನೆನಪಲ್ಲೇ ನೋಡಿ. ನೆನಪಿನ ಶಕ್ತಿ ಇದಾಗಿತ್ತು, ಜ್ವರದ ಬಳಲಿಕೆ ಇದಾಗಿತ್ತು ತಾಯಿ ಜೀವಕ್ಕೆ, ಹೌದಲ್ವಾ? ನೋಡಿ, ಅದಕ್ಕೆ ಹೇಳೋದು, ಅಂತಿಮ ಯಾತ್ರೆಯ ಬಗ್ಗೆ ನಾವು ಗುಟ್ಟು ಬಿಟ್ಟು ಕೊಡೋಲ್ಲ, ಹೇಳೋ ಆಗಿಲ್ಲ. ಆದ್ರೂ ಮಹಾಶಿವರಾತ್ರಿ ಅಲ್ವಾ, ಹೇಳ್ತಿದ್ದಾನೆ, ತಿಳ್ಕೋಬೇಕು. ಯು ಶುಡ್ ಬಿ ರೆಡಿ ಮೆಂಟಲಿ. ನನಗೆ ನೋವೇ ಇದು, ಹೇಳಬಾರದು. ಆದರೂ ತುಂಬಾ ಜನ ಕೇಳಿರೋದುಂಟು. ಅದಕ್ಕೆ ಇವತ್ತಿನ ಈ ಒಂದು ವಿಶೇಷ ಮಾಲಿಕೆ ಎಲ್ಲೂ ಹೇಳದ್ದು
ಈ ಗುಟ್ಟು, ಸಾವಿನ ಗುಟ್ಟು, ಅಂತಿಮ ಯಾತ್ರೆಯ ಗುಟ್ಟು, ಯಾರ್ಯಾರು ಹೇಗೆ ಪಯಣ ಮಾಡ್ತೀರಿ ಅನ್ನತಕ್ಕಂಥದ್ದು ಹೇಳ್ತಿದ್ದಾನೆ. ತಪ್ಸೋಕ್ಕಾಗಲ್ವಾ? ಕ್ಷಮೆ ಇರಲಿ. ಯಾವುದೂ ನಮ್ಮ ಕೈಯಲ್ಲಿಲ್ಲ. ನನಗೆ ಗೊತ್ತಿರೋ ಹಾಗೆ ನಾನು ಸುಳ್ಳು ಹೇಳಲ್ಲ ಮಕ್ಕಳು. ನನಗೆ ಯಾಕೆ ಬೇಕು? ಐ ಲಿವ್ ವಿತ್ ಪ್ರಿನ್ಸಿಪಲ್, ಆಲ್ವೇಸ್ ಎ ಪ್ರಿನ್ಸಿಪಲ್. ಸಾಕು ನನಗೆ. ವೃಷಭ ರಾಶಿ. ಸ್ವಲ್ಪ ಏನೋ ಒಂದು ಪುತ್ರ ವ್ಯಾಮೋಹ, ಕುಟುಂಬ ವ್ಯಾಮೋಹ, ಪುತ್ರಿ ವ್ಯಾಮೋಹ, ಸಂಗಾತಿ ವ್ಯಾಮೋಹ, ಭೂಮಿ ವ್ಯಾಮೋಹ, ಇವುಗಳ ಬಾಧೆ ಇರುತ್ತೆ. ಸ್ವಲ್ಪ ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ಒದ್ದಾಡ್ತೀರಿ ನೀವು ನಿಮ್ಮ ಅಂತಿಮ ಯಾತ್ರೆಯಲ್ಲಿ. ವೃಷಭ ರಾಶಿಯವರು ಒದ್ದಾಡ್ತೀರಿ ಬಿಕಾಸ್ ಆಫ್ ಯುವರ್ ನೆಗ್ಲಿಜೆನ್ಸಿ. ಓಡೋ ರಭಸದಲ್ಲಿ ನಿಮ್ಮ ದೇಹವನ್ನು ಕಾಪಾಡ್ಕೊಳ್ಳಲ್ಲ. ಅದೊಂದಿದೆ. ನಿಮ್ಮ ಅಂತಿಮ ಯಾತ್ರೆಯಲ್ಲಿ ಒಂದು ಕಿರಿಕಿರಿ ನಡೆಯುತ್ತೆ. ಅದು ಸಂಸ್ಕಾರದ ವಿಚಾರ ಇರಬಹುದು. ನಮ್ದು ಕಣೋ, ನಾವು ಹೇಳ್ದಾಗ ಮಾಡ್ಬೇಕು. ಮಗ ಹೇಳ್ತಾನೆ ನಾನ್ ಮಾಡ್ಬೇಕು, ಮಗಳು ಹೇಳ್ತಾಳೆ ನಾನ್ ಮಾಡ್ಬೇಕು, ಇಲ್ಲ ಅಪ್ಪ ಹೇಳ್ತಾನೆ, ಏನೋ ಒಂದು ಅಲ್ಲೊಂದು ಕಲಹ ಉಂಟು ಅಂತಿಮ ಯಾತ್ರೆಯಲ್ಲಿ. ಹೌದೋ ಅಲ್ವೋ ಹೇಳಿ. ನಾನು ನೋಡಿದ್ದಾನೆ ಒಂದು ಬಹುದೊಡ್ಡ ಅಧಿಕಾರಿ, ಅವ ಅಂತಿಮ ಯಾತ್ರೆಗೆ ಅಲ್ಲೊಂದು ಎಡವಟ್ಟು ನಡೆಯುತ್ತೆ. ತುಂಬಾ ದೊಡ್ಡದಾಗಿ ಹೈದರಾಬಾದ್ಗೆ ತಗೊಬಂದು ಬೆಂಕಿ ಸ್ಪರ್ಶ ಮಾಡ್ತಾರೆ. ಇಡೀ ನ್ಯಾಷನಲ್ ಟಿವಿಗಳಲ್ಲೆಲ್ಲ ಬರುತ್ತೆ, ಇಂಟರ್ನ್ಯಾಷನಲ್ ಟಿವಿಗಳಲ್ಲೆಲ್ಲ ಬರುತ್ತೆ. ನಾಯಿಗಳು ಅವರ ಹೆಣವನ್ನು ಹರಿದು ಎಳೆದಾಕ್ತವೆ. ಕಲಹ, ಸಂಸ್ಕಾರ ಕಲಹ, ಏನೋ ಒಂದು. ಅಲ್ಲೊಂದು ಎಳೆದಾಟ ಉಂಟು ವೃಷಭ ರಾಶಿಯವರಿಗೆ. ಈ ಥರದ್ದೊಂದು ನಡೀತಕ್ಕಂಥದ್ದು ಉಂಟು. ಬದುಕಿದ ರೀತಿಯೇ ಹುಲಿ ಅಂತೆ. ಹುಲಿನ ಹೊಂಚಾಕಲ್ವಾ ಹೇಳಿ? ಕಾಯ್ತಿರ್ತಾರೆ ಕಬಳಿಸ್ಲಿಕ್ಕೆ. ಆ ಅಧಿಕಾರ, ಆ ಹೆಸರು, ಆ ದುಡ್ಡು, ಆ ಪದವಿ, ಆ ಪ್ರತಿಷ್ಠೆ ಅನ್ನತಕ್ಕಂಥದ್ದು. ಸೊ ಅದಿದೆ. ಸೊ ಆರೋಗ್ಯ ನಿಮಗೆ ತುಂಬ ಹುಷಾರಾಗಿ ನೋಡ್ಕೊಳ್ಳಿ. ಆರೋಗ್ಯ ಮೇ ಬಿ ನಾ ಹೇಳಿದ್ನಲ್ಲ, ನಿಮ್ಮ ನೆಗ್ಲಿಜೆನ್ಸಿಯೇ ನಿಮ್ಮ ಆರೋಗ್ಯ ಕೆಡಿಸ್ಬಿಡುತ್ತೆ. ಅದು ಮೇ ಬಿ ಸಮ್ ಸರ್ಜರೀಸ್, ಇನ್ಫೆಕ್ಷನ್ಸ್ ಕೂಡ ಆಗ್ಬೋದು, ಒದ್ದಾಡಿಸ್ಬಿಡುತ್ತೆ. ಅದಿದೆ ಎಚ್ಚರಿಕೆ. ಇನ್ನು ಮಿಥುನ ರಾಶಿ. ಬ್ಯೂಟಿಫುಲ್. ನಿಮ್ಮ ಹತ್ತಿರದವರ ಜೊತೆಯಲ್ಲಿದ್ದುಕೊಂಡು ಪಯಣವಾಗುತ್ತದೆ. ಯಾರೋ ನೀವು ತುಂಬಾ ಪ್ರೀತಿಸಿದವರು ನಿಮ್ಮ ಜೊತೆಲಿರ್ತಾರೆ, ನಮ್ಮನ್ನ ಪ್ರೀತಿಸಿದವರು. ಅದಿದೆ. ಆದರೆ ನಾನು ನೋಡಿದ ಹಾಗೆ ಮಿಥುನ ರಾಶಿಯವರಿಗೆ ಹುಟ್ಟಿದ್ದೂರು ಒಂದು, ಅಂತಿಮ ಯಾತ್ರೆ ಇನ್ನೊಂದೂರು. ನನ್ನ ಒಂದು ನೋಡಿದ್ದಾನೆ ಉದಾಹರಣೆ. ಇವತ್ತು 77ನೇ ಹುಟ್ಟಿದಬ್ಬ. ಅಮ್ಮ ಜಯಲಲಿತಾ ಹುಟ್ಟಿದ್ಯಾವರು? ಮೈಸೂರು. ಹೋದ ಊರು ಯಾವುದು? ಎಸ್, ಹೌದಲ್ವಾ? ಅದರ ಲೆಕ್ಕಾಚಾರ ಮಕ್ಕಳೇ. ಗ್ರಹಗಳಿದ್ದಾವಲ್ವಾ, ಅವುಗಳ ಒಂದು ಬ್ಯೂಟಿಯೇ ಒಂದು ಅಂದ, ಚಂದ. ನಾವಿಲ್ಲೇ ಹುಟ್ಟಬೇಕು, ಇಲ್ಲೇ ಹೋಗಬೇಕು ಅನ್ನತಕ್ಕಂಥದ್ದು. ಸೊ ತುಂಬಾ ಪ್ರೀತಿ ಪಾತ್ರರೊಂದಿಗೆ ಇದ್ದು ಯಾರೋ ಪಕ್ಕದಲ್ಲಿರ್ತಾರೆ. ನೀವು ತುಂಬಾ ಇಷ್ಟಪಟ್ಟವರು, ಅಭಿಮಾನಿಸಿದವರು, ಗೌರವಿಸಿದವರು, ನೀವು ಆಶ್ರಯ ಕೊಟ್ಟಿದ್ದು ಯಾರೋ ನಿಮ್ಮ ಪಕ್ಕದಲ್ಲಿ, ಆ ಒಂದು ಗದ್ದಲ್ಲೇ ಹೋಗ್ತೀರಿ, ಗೌರವದಲ್ಲೇ ಹೋಗ್ತೀರಿ. ಒಂಥರ ಒಳ್ಳೆ ನೀಟ್ ಅಂಡ್ ನೀಟ್ ಡ್ರೆಸ್ಸು, ಬ್ಯೂಟಿಫುಲ್, ಅದೊಂದಿರುತ್ತೆ. ಹೆಲ್ತ್ ನೀವು ನೋಡ್ಕೊಳ್ಳಿ. ಸಿಕ್ಕಾಬಟ್ಟೆ ಕೇರ್ಲೆಸ್ ನೀವು ಕೂಡ ಸ್ವಲ್ಪ. ಮಿಥುನ ರಾಶಿ ಎಲ್ಲೋ ತಿಂದು, ಯಾವಾಗಲೋ ಮಲಗೋದು, ಓಡೋರ ರಭಸದಲ್ಲಿ ನೀವು. ಏನು ಕರ್ಕಾಟಕ ರಾಶಿ. ಅಂತಿಮ ಯಾತ್ರೆ ಒನ್ ಆಫ್ ದ ಬೆಸ್ಟ್. ನಿಮಗೂ ಅಷ್ಟೆ, ಅದೂ ಇದೆ. ಬಟ್ ಅಲ್ಲೊಂದು ಕುತೂಹಲವನ್ನ ಇಡ್ತಾನೆ ಖಡ್ಗರಾಶಿಯವರ ಅಂತಿಮ ಯಾತ್ರೆ. ಕೆಲವ್ರದ್ದು ಹೇಳ್ತಾರೆ ಹಾರ್ಟ್ ಅಟ್ಯಾಕಲ್ಲಿ ಹೋಗ್ಬಿಟ್ರಂತೆ,
ಇಲ್ಲ ಮಲಗಿದ್ದಾಗಲೇ ಹೋದ್ರಂತೆ, ಏನೋ ಅಲ್ಲೊಂದು ಗುಪ್ತವಾದಂಥದ್ದೊಂದುಂಟು. ಏನೋ ಒದ್ದಾಡಿದಿರಿ, ಏನೋ ಸಂಕಟ ಪಟ್ಟಿದ್ದೀರಿ, ಏನೋ ಒದ್ದಾಡಿದಿರಿ ಮಕ್ಕಳೇ. ಯು ಆರ್ ನಾಟ್ ಹ್ಯಾಪಿ ಟು ಲೀವ್. ನಿಜ ಹೇಳ್ತಾನೆ, ನೀವು ಹೋಗ್ಲಿಕ್ಕೆ ಇಷ್ಟಪಟ್ಟಿರೋಲ್ಲ, ಹೋಗ್ಲೇಬೇಕಾದಂಥ ಒತ್ತಡ. ಬಸ್ ಬಂದ್ಬಿಡುತ್ತೆ, ಹತ್ಲೇಬೇಕು, ನಂಗೆ ಇಷ್ಟ ಎಲ್ಲ ಹೋಗಿ ಗುರುಗಳೇ, ಸುಮ್ಮನೆ ಇರಿ ಗುರುಗಳೇ. ಯಾತ್ರೆ ಯಾತ್ರೆ, ನಾನಾದರೂ ಯಾರಾದರೂ. ಅಲ್ಲೊಂದು ದುಗುಡವೋ, ಆತಂಕವೋ, ಒತ್ತಡವೋ, ಏನೋ ಭಾರದ ಮನಸ್ಸಿನಿಂದ ಒಂದು ಪ್ರಯಾಣವಿರುತ್ತದೆ. ದ್ಯಾಟ್ ಇಸ್ ದೇ. ಒಂದು ಒಡ ಹುಟ್ಟಿದವರ ವಿಚಾರ ಇರ್ಬೋದು, ಒಡ ಹುಟ್ಟಿದವರ ಜವಾಬ್ದಾರಿಗಳಿರ್ಬೋದು, ಇಲ್ಲ ಅವರ ಕುಟುಂಬದ್ದು, ಈ ಥರದ್ದೊಂದು ಎಳೆದಾಟ ಇರತಕ್ಕಂಥದ್ದಿರುತ್ತೆ. ಅದಿದೆ. ನಿಮ್ಮ ಸಾವಿನಲ್ಲೊಂದು ಗುಟ್ಟಿದೆ. ಒಂದು ಬಹುದೊಡ್ಡ ನಟಿ, ಈಗಲೂ ಆ ಥರದ್ದು ಒಂದು 4-5 ಜಾತಕಗಳು ನನ್ನ ಹತ್ರ ಇದೆ, ಹೆಸರು ಹೇಳೋಕ್ಕೆ ಇಷ್ಟ ಇಲ್ಲ. ಆಕೆಯ ಸಾವು ಗುಟ್ಟೆ ಇವತ್ತಿಗೂ ಬಿಡಿಸಲಾರದ ಗಂಟುಗಳೇ ಇದೆ. ಲೆಕ್ಕವೇ ಭಗವಂತನ ಲೆಕ್ಕವೇ. ಕೆಲವು ರಾಶಿಗಳಿಗೆ ಅದೊಂದಿದೆ. ಈಗ ಸುಭಾಷ್ ಚಂದ್ರ ಬೋಸ್ ಅವರ ಸಾವು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಸಾವು, ಅಂತಿಮ ಯಾತ್ರೆ, ಅಲ್ಲೊಂದು ಇವತ್ತಿಗೂ ನಿಲುಕಲಾರದ ಪ್ರಶ್ನೆಗಳಿದ್ದಾವೆ. ಯಾರು ಸರಿ ಯಾವುದು ತಪ್ಪು ನಮಗೆ ಗೊತ್ತಿಲ್ಲ. ಬಟ್ ಅಲ್ಲಿದೆಯಾ ಇಲ್ವಾ, ಒಪ್ತಿರಲ್ವಾ? ದ್ಯಾಟ್ಸ್ ಇಟ್. ಇನ್ನು ವಿಶೇಷವಾಗಿ ಸಿಂಹರಾಶಿ, ಏನೋ ಮನಸ್ಸಿಗೆ ನೋವು ತಗೊಂಡು ಹೋಗ್ತೀರಿ. ಪಯಣ ಏನೋ ತುಂಬ ಅತ್ಯಂತ ಪ್ರೀತಿ ಪಾತ್ರರನ್ನ ಬಿಟ್ಟು ಹೋಗುವಂಥ ಒಂದು ಬಾಧೆಯಿಂದ ಏನೋ ಒಂದು ವೇದನೆಯನ್ನ ಮನಸ್ಸಿನಲ್ಲಿ, ಒಂದು ಜವಾಬ್ದಾರಿಯೋ ಕಮಿಟ್ಮೆಂಟು, ಇದು ತಲುಪಿಸ್ಬೇಕಿತ್ತು, ಇದಾಗಬೇಕಿತ್ತು, ಇದು ಈಗಿರ್ಬೇಕಿತ್ತು. ವುಡ್ ಹ್ಯಾವ್ ಬೀನ್ ಡನ್ ಸಮಥಿಂಗ್ ಎಲ್ಸ್. ಯಾವುದೋ ದೇವತಾ ಕಾರ್ಯ ಅರ್ಧ ನಿಂತಿದೆ, ಮನೆ ಕಾರ್ಯ ಅರ್ಧ ನಿಂತಿದೆ, ಜವಾಬ್ದಾರಿ ಕಾರ್ಯ ಅರ್ಧ ನಿಂತಿದೆ ಅನ್ನತಕ್ಕಂಥ ಭಾವಾರ್ಥದಿಂದ ಸಂಕಟ ಪಡ್ತೀರಿ. ಎಸ್, ಆ ಥರದ್ದೊಂದು ಇರತಕ್ಕಂಥದ್ದಿರುತ್ತೆ ನಿಮಗೆ. ದಟ್ ಐ ಹ್ಯಾವ್ ಸೀನ್. ಸ್ವಲ್ಪ ಕಫ ಪ್ರಕೃತಿ ಇರುತ್ತೆ ನಿಮಗೆ. ಸಿಕ್ಕಾಬಟ್ಟೆ ವಯಸ್ಸಾಗಿದ್ದರೆ ಸಿಕ್ಕಾಬಟ್ಟೆ ಕಫ ಆಗುತ್ತೆ, ಜಾಗ್ರತೆ. ಡಸ್ಟ್ ಅಲರ್ಜಿ, ಥ್ರೋಟ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್, ಸಮ್ ನ್ಯೂಮೋನಿಯಾ ಪ್ರಾಬ್ಲಮ್, ಈ ಥರದ್ದು ಲಂಗ್ಸ್ ಪ್ರಾಬ್ಲಮ್ ಆಗತಕ್ಕಂಥ ಸಾಧ್ಯತೆಗಳು ಇರತಕ್ಕಂಥದ್ದು. ಮೆಮೊರಿ ಲ್ಯಾಪ್ಸ್ ಆಗಬಹುದು, ಮರುವು, ಈ ಥರದ್ದು ಆಗ್ತಕ್ಕಂಥದ್ದು. ಬೆಡ್ಡಲ್ಲಿ ಸ್ವಲ್ಪ ಒದ್ದಾಡ್ತೀರಿ. ಒಂದು 3 ಗಂಟೆ, 3 ದಿನ, 3 ವಾರ ಕೆಲವ್ರಿಗೆ ಆಗ್ತಕ್ಕಂಥದ್ದು. ದೀರ್ಘಾವಧಿ ಹಾಸ್ಪಿಟಲೈಸೇಷನ್ ಅಲ್ಲಿದ್ರಪ್ಪ, ಚೇತರಿಸ್ಕೊಳ್ಳೇ ಇಲ್ಲ ಅಂತ ಹೇಳ್ತೀವಲ್ಲ, ಅಂಥದ್ದೊಂದು ಅಂತಿಮ ಯಾತ್ರೆಯು ಉಂಟು. ಲೈಕ್ ಆರ್ ಸಮ್ ಪೀಪಲ್ ತಗೊಂಡೋವಾಗಲೇ ಹಿಂಗಾದ್ರಂತೆ, ಹೆಂಗೋ ಇದು ಅನ್ನೋ ಒಂದು ಸರ್ಪ್ರೈಸ್ ಎಲಿಮೆಂಟು ಆಗತಕ್ಕಂಥದ್ದು ಉಂಟು. ಇನ್ನು ಕನ್ಯಾ ರಾಶಿ, there is a shaken I have seen. Yes, ಹೃದಯದಲ್ಲಿ ಏನೋ ಒಂದು ಸಮಸ್ಯೆ ಇಟ್ಟುಕೊಂಡೇ ಹೋಗುತ್ತೀರಿ. ಅದಕ್ಕೆ ಹೃದಯ ಸಂಬಂಧಿತ ಸಮಸ್ಯೆಗಳು ನಿಮಗಿರ್ತವೆ. ಹೃದಯದಲ್ಲಿ ಏನೋ ಇಟ್ಕೊಂಡಿರ್ತೀರಿ, ಭಾರ ಆರ್ ಪ್ರೆಷರು, ಆ ಟೆನ್ಷನ್ನು. ಅದಕ್ಕೆ ಹೃದಯ ಸಂಬಂಧಿತ ಸಮಸ್ಯೆಗಳಿಂದಲೇ ಆ ಅಂತಿಮ ಯಾತ್ರೆ ನಡೆಯತಕ್ಕಂಥದ್ದು ಅತ್ಯಂತ ಹೆಚ್ಚಾಗಿ ನೋಡಿದ್ದೇನೆ. ಜೀವನ ಪರ್ಯಂತ ಹೃದಯ 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 ಹೃದಯ, ನನ್ನ ಹೃದಯ ಅನ್ನೋದೇ ಆಯಿತು ನಿಮ್ಮದು. ಸೊ ನಿಮ್ಮ ಹೃದಯ ವೀಕೆ, ಪರಿತಪ್ಸುತ್ತೆ. ಒಂದು ಪ್ರೀತಿ ಸಿಗಲಿಲ್ಲ ಅಂತಲೋ, ಪರಿಪೂರ್ಣತೆ ಆಗಲಿಲ್ಲ ಅಂತಲೋ, ಆ ಸ್ಥಾನ ಸಿಗಲಿಲ್ಲ ಅಂತಲೋ, ನನಗೆ ಅರ್ಹತೆ ಇದ್ರೂ ಸಿಗಲಿಲ್ಲ ಅಂತಲೋ, ಯಾವುದೋ ಒಂದು ಕೊರಗನ್ನ ಇಟ್ಟುಕೊಂಡು ಜರ್ನಿ ಮಾಡ್ತೀರಿ. ಸರ್ಪ್ರೈಸ್ ಲೈಕ್ ದಿಸ್. ನಿಮಗೊಂದು ಹೆಂಗಿದೆ ಅಂತ ಹೇಳಿದ್ರೆ, ದ ಮೋಸ್ಟ್ ಬ್ಯೂಟಿಫುಲ್ 12 ರಾಶಿಗಳಲ್ಲಿ ನಾನು ನೋಡಿರೋ ಆಕೆ ಲೈಕ್ ದಿಸ್ ಹಿ ವಿಲ್ ಕಮ್. ಶಿವಯ್ಯ ಇಟ್ ಟೇಕ್ಸ್ ಯು. ತುಂಬ ಅದೆಲ್ಲ ಇಲ್ಲ, ಸೈಲೆಂಟಾಗಿ ಬಂದ, ಸೈಲೆಂಟಾಗಿ ಕರ್ಕೊಂಡು ಹೋದ. ಕೇಳ್ತಿರ್ತದೆ, ತುಂಬ ನರಳಬಾರ್ದು ಗುರುಗಳೇ, ತುಂಬ ಒದ್ದಾಡಬಾರ್ದು, ನಮ್ಮವ್ರಿಗೂ ಒದ್ದಾಟ ಇಡಬಾರ್ದು. ಹಿಂಗೆ ಬಂದುವೋ, ನೋವು ಕೊಡದೆ, ನೋವಿಲ್ಲದೆ ಹೇಗೆ ಬದುಕಿದ್ವೋ, ಯಾರಿಗೂ ನೋವು ಕೊಡದೆ ಹಾಗೆ ಹೋಗ್ಬೇಕು ಗುರುಗಳೇ ಅನ್ನೋದೊಂದು ಇರುತ್ತೆ. ನನಗದೇ ಇಷ್ಟಪ್ಪ.
ಅಂಥದ್ದೊಂದು ಭಾವ ಕನ್ಯಾ ರಾಶಿಗೆ ಸಿಗತಕ್ಕಂಥ ಒಂದಿದೆ ಅದೃಷ್ಟ. ಎಷ್ಟು ಜನ ನಿಮ್ಮ ಫ್ಯಾಮಿಲಿಯಲ್ಲಿ ಕನ್ಯಾ ರಾಶಿಯವರು, ಆತ್ಮೀಯರು, ಹತ್ತಿರದವರು, ಅಮ್ಮನಾಗಿ, ಅಣ್ಣನಾಗಿ, ಅಪ್ಪನಾಗಿ, ದೊಡ್ಡಪ್ಪ, ಚಿಕ್ಕಪ್ಪ, ಅಜ್ಜ, ಈ ಥರದವರ ಒಂದು ಅಂತಿಮ ಪಯಣ ಹೇಗಿತ್ತು ಅಂತ ನಾನು ಕಾಯ್ತಿರ್ತೇನೆ. ಬಟ್ ಯು ವಿಲ್ ಗೋ ವಿತ್ ದ ಹೆಲ್ತ್ ಇದೆ, ಡೋಂಟ್ ವರಿ. ಸರ್ಪ್ರೈಸ್ ಎಲಿಮೆಂಟ್. ಇನ್ನು ವಿಶೇಷವಾಗಿ ತುಲಾರಾಶಿ. ವಾವ್, ನಿಮಗೂ ಅಷ್ಟೆ ಚೆನ್ನಾಗಿದೆ. ಬಟ್ ಆರೋಗ್ಯ ನೋಡ್ಕೊಳ್ಳಿ ನೀವು ಒಂಚೂರು, ನೀವು ಕೂಡ ಅಷ್ಟೆ. ಹೃದಯ ಸಂಬಂಧಿ, ಆಮೇಲೆ ಮಧುಮೇಹ ಸಂಬಂಧಿ, ಈ ಥರದ ಕೆಲವೊಂದು ಸಮಸ್ಯೆಗಳು ಬರ್ತಕ್ಕಂಥದ್ದು ಇರುತ್ತೆ. ಮನುಷ್ಯ ಅಂದಮೇಲೆ ಎಲ್ಲರಿಗೂ ಕಾಯಿಲೆ ಬರುತ್ತೆ. ನನಗೂ ಇದೆ ಶುಗರು, ಒಂದು 18 ಆಪ್ರೇಷನ್ನು ಆಗಿದೆ. ಅವೆಲ್ಲ ಏನೇನೋ ತಲೆ ಕೆಡ್ಸ್ಕೋಬೇಡಿ. ಇಟ್ಸ್ ಆಲ್ ಪಾಸಿಬಿಲಿಟೀಸ್. ನಾನು ಹೇಳಿದ್ದೇ ಆಗಬೇಕು ಅನ್ನತಕ್ಕಂಥದ್ದು ಏನೂ ಇಲ್ಲ. ನೆನ್ಪಿಟ್ಕೊಳ್ಳಿ, ನಾನು ಹೇಳಿದಾಗೇ ಆಗಬೇಕು. ನಾನು ನನ್ನ ಈ ಜರ್ನಿಯಲ್ಲಿ ನೋಡಿರ್ತಕ್ಕಂಥ ಈ ಲಕ್ಷಾಂತರ ಜಾತಕಗಳ ಪರಾಮರ್ಶೆಯಿಂದ ತಗೊಬಂದು ಹೇಳ್ತಿರ್ತಕ್ಕಂಥ ಒಂದು ಭಾವ. ಎಸ್, ಸ್ವಲ್ಪ ತಲೆ ಕೆಡಿಸ್ಕೊಂಡೇ ಬಿಟ್ಟಿರ್ತೀರಿ ನೀವು, ಯಾವುದೋ ಲೆಕ್ಕಾಚಾರ ತಲೆಯಲ್ಲಿ. ಅಲ್ಲಿ ಎಲ್ಲೋ ಫಿಕ್ಸೆಡ್ ಡೆಪಾಸಿಟ್ ಇಟ್ಟಿದ್ದೆ, ಇದು ಇವ್ರಿಗೆ ಕೊಡ್ಬೇಕಿತ್ತು, ಇದು ಅವ್ರಿಗೆ ಕೊಡ್ಬೇಕಿತ್ತು, ಇಲ್ಲ ಅವರಿಂದ ಇದು ಬರಬೇಕಿತ್ತು. ಹೌದು ಮಕ್ಕಳೇ, ನೆನಪಿಟ್ಟುಕೊಳ್ಳಿ. ಅಂತಿಮ ಯಾತ್ರೆಯಲ್ಲಿ ಈ ಥರದ್ದು ಬರುತ್ತೆ. ಇಲ್ಲೆಲ್ಲೋ ಇಟ್ಟಿದ್ದೆ, ನನ್ನ ಮಗನಿಗೆ ಕೊಡ್ತೀನಿ ಅಂದ್ಕೊಂಡಿದ್ದೆ, ಮಗಳಿಗೆ ಕೊಡ್ತೀನಿ, ನಾನು ತಿಂದಿಲ್ವಲ್ಲ, ನಾನು ಎತ್ತಿಟ್ಟಿಲ್ವಲ್ಲ, ಮಕ್ಕಳು ಕೊಡ್ಲಿಲ್ವಲ್ಲ, ಈ ಥರದ್ದು ಏನೋ ಒಂದು ಹಣಕಾಸಿನ ಲೆಕ್ಕಾಚಾರಗಳು ಕೊಡೋದು ತಗೊಳ್ಳೋದು, ಯಾವುದೋ ಒಂದು ತಲೆ ಕೆಡಿಸ್ತಕ್ಕಂಥ ಭಾವಾರ್ಥಗಳಿಂದ ಒಂದು ಉಂಟು. ಅಲ್ಲೊಂದು ನೋವು ಬಾಧೆಯಿಂದ ಹೋಗತಕ್ಕಂಥದ್ದು ಅಂತಿಮ ಯಾತ್ರೆ ಉಂಟು. ಇನ್ನು ವೃಶ್ಚಿಕ ರಾಶಿ, ಬ್ಯೂಟಿಫುಲ್, ಎಲ್ಲ ಫಿಲ್ ಮಾಡ್ಕೊಂಡು ಹೋಗ್ತದೆ. ಜೀವನದಲ್ಲಿ ನೀವೆಲ್ಲ ನೋಡಿರ್ತೀರಿ. ಜೀವನದಲ್ಲಿ ನೀವು ಎಲ್ಲವನ್ನು ಪಡೆದಿರುತ್ತೀರಿ ನಿಮ್ಮ ಪಯಣದಲ್ಲಿ. ಎಸ್, ಸ್ವಲ್ಪ ತಲೆ ಕೆಡಿಸ್ಕೊಳ್ಳೋದು ಸ್ವಲ್ಪ ಜಾಸ್ತಿ, ಅದೊಂದಿರುತ್ತೆ. ಮೆಮೊರಿ ಪ್ರಾಬ್ಲಮ್ಸ್ ಸಿಕ್ಕಾಬಟ್ಟೆ, ಇಲ್ಲ ಮೂಗಿನಲ್ಲೋ, ಕಣ್ಣಲ್ಲೋ, ಹೆಡ್ಡಲ್ಲೋ, ಕಿವಿಯಲ್ಲೋ, ಬಾಯಲ್ಲೋ ಈ ಥರದ ಕೆಲವೊಂದು ಇನ್ಫೆಕ್ಷನ್ಗಳು ಸ್ವಲ್ಪ ಆಗ್ತಕ್ಕಂಥದ್ದು, ಮೆಮೊರಿ ಮರ್ತು ಹೋಗೋದು, ಇನ್ನೊಂದು ಅನ್ನತಕ್ಕಂಥದ್ದು. ಬಟ್ ನಿಜ ಹೇಳಬೇಕು ಅಂದರೆ ವೃಶ್ಚಿಕ ರಾಶಿಯವರು ತಾವು ಪ್ರೀತಿಸಿದವನ್ನ ನೆನೆಸ್ಕೊಂಡು ಅಂತಿಮ ಯಾತ್ರೆ ಮಾಡ್ತಾರೆ. ಅವ್ರ ಪಕ್ಕದಲ್ಲಿ ಇದ್ರೋ ಇಲ್ಲವೋ ಅದು ಸೆಕೆಂಡ್ರಿ. ಬಟ್ ಅವರ ಆ ಪ್ರೀತಿ ಪಾತ್ರರನ್ನ, ತಮ್ಮ ಗಂಡನನ್ನೋ, ಗೆಳತಿಯನ್ನೋ, ಗೆಳೆಯನನ್ನೋ ಹುಡುಕುತ್ತೆ ಅದು. ವಿಚ್ ಸರ್ಚಸ್ ಆರ್ ಸೋಲ್ ಸರ್ಚಸ್ ವಾಟ್ ಟು ಸರ್ಚ್ ಅನ್ನತಕ್ಕಂಥದ್ದು ಹೇಳುತ್ತೆ ಅದ್ಭುತವಾಗಿ. ಅಂಥದ್ದನ್ನ ಯೋಚನೆ ಮಾಡ್ಕೊಂಡು ಅಂತಿಮ ಯಾತ್ರೆ ನಡೆಯುತ್ತೆ. ಇನ್ನು ಧನುಸು ರಾಶಿ 100% ಹೇಳ್ತಾನೆ, ಯಾವುದೋ ಒಂದು ಭೂಮಿ, ಮನೆ, ವಾಹನ, ಜಾಗ ಕೊಡೋದು ತಗೊಳ್ಳೋದು, ಇವುಗಳ ಬಗ್ಗೆ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಜಾಸ್ತಿ. ಏನೋ ಒಂದು ಒದ್ದಾಟ ಇರುತ್ತೆ, ಇಲ್ಲ ಒಡ ಹುಟ್ಟಿದವರು, ಇಲ್ಲ ಯಾವುದೋ ಯುದ್ಧ, ಯಾವುದೋ ಒಂದು ಭೂಮಿ ತಗಾದೆ, ಅಲ್ಲೊಂದು ಧನುಸು ರಾಶಿಯವರಿಗೆ ಆಗಿರ್ತಕ್ಕಂಥದ್ದು. ಏನೋ ಒಂದು ಯಾವುದೋ ಕೇಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಯಾವುದೋ ಒಂದು ಬರಬೇಕಿತ್ತು ಇನ್ನೂ ಬಂದಿಲ್ಲ, ನನ್ನ ಪಾಲನ್ ಬಂದಿಲ್ಲ, ಇಲ್ಲ ಕೊಡಬೇಕಾಗಿರೋದು ಕೊಟ್ಟಿಲ್ಲ. ಈ ಥರದ್ದೊಂದು ಅಂತಿಮ ಯಾತ್ರೆ ನಡೆಯತಕ್ಕಂಥದ್ದಾಗುತ್ತದೆ. ಇಲ್ಲ ಸೋದರರಿಂದ ವಂಚನೆ, ಒಡ ಹುಟ್ಟಿದವರಿಂದ ವಂಚನೆ, ಇಲ್ಲ ಇನ್ನೂ ಒಂದು ಭೂಮಿ ಮೇಲೆ ಸ್ವಲ್ಪ ಸಾಲ ಇದೆ, ಕಮಿಟ್ಮೆಂಟ್ ಇದೆ, ತೀರಿಸ್ಕೊಂಡಿಲ್ಲ ಅನ್ನತಕ್ಕಂಥ ಒಂದು ಬಾಧಕ ಆ ಯಾತ್ರೆಯಲ್ಲಿರುತ್ತೆ. ಮಕರ ರಾಶಿಯಲ್ಲಿ 100% ಹೇಳ್ತಾನೆ, ಮಕ್ಕಳ ಬಗ್ಗೆ, ಮನೆ ಬಗ್ಗೆ, ಕುಟುಂಬದ ಬಗ್ಗೆ ಯಾವುದೋ ಒಂದು ಅಪೂರ್ಣಗೊಂಡ ಕೆಲಸ. ಓಡೋ ರಭಸದಲ್ಲಿ ಮಕ್ಕಳ ಜೊತೆ ಸ್ಪೆಂಡ್ ಮಾಡಿಲ್ಲ, ಕುಟುಂಬದ ಜೊತೆ ಸ್ಪೆಂಡ್ ಮಾಡಿಲ್ಲ, ಹೆಂಡತಿ ಜೊತೆ ಸ್ಪೆಂಡ್ ಮಾಡಿಲ್ಲ, ಗಂಡನ ಜೊತೆ ಸ್ಪೆಂಡ್ ಮಾಡಿಲ್ಲ. ಇದಿರಬೇಕಿತ್ತು, ಮಕ್ಕಳ ಜೊತೆಲಿ ಇರಬೇಕಿತ್ತು, ಇಲ್ಲ ಮಕ್ಕಳೊಂದಿಗೆ ಇನ್ನೊಂದು ಸ್ವಲ್ಪ ಇರಬೇಕಿತ್ತು. ಸೊ ಕುಟುಂಬದ ಬಗ್ಗೆ ತುಂಬ ತಪನ ಇಟ್ಟುಕೊಂಡು ಆ ತಪಸ್ಸಿನಲ್ಲೇ ನೀವು ಅಂತಿಮ ಯಾತ್ರೆ ಮಾಡತಕ್ಕಂಥದ್ದಾಗುತ್ತೆ. ಎಸ್, ಬ್ಯೂಟಿಫುಲ್. ಆ ಗೌರವ 4 ಜನ ಹಿಂಗಂತಾರೆ. ಏನು ಕುಂಭರಾಶಿ ಕೇಳಲೇಬೇಡಿ, ಯಾವ್ರಿಗೂ ಹೋಗಕ್ಕೆ ಮನಸ್ಸೇ ಇರಲ್ಲ. ಇನ್ನೊಂದು ಅವಕಾಶ ಕೊಡು, ಇನ್ನೊಂದು ಸ್ವಲ್ಪ ಪ್ರೈಮ್ ಮಿನಿಸ್ಟರ್ ಆಗ್ತೀನಿ ಅಂತಾರೆ, ಲಗಾಮ ಹಾಕಿಸ್ತೀನಿ ನಾನು,
ಈಸ್ತಿನೋ ಬಿಡ್ತೀನೋ ನಿಂಗೇನೋ ನಂಗೆ ಅಂದ್ಕೊಂಡು. ಆಲ್ವೇಸ್ ದಟ್ ಕಾರ್ಯಕ್ಷೇತ್ರದ ಬಗ್ಗೆ ತಾವು ಮಾಡುತ್ತಿರುವ ಕೆಲಸವನ್ನೇ ಪೂರ್ಣಗೊಂಡ ಕೆಲಸ ಇನ್ನೊಂದಷ್ಟು ಪರ್ಫೆಕ್ಷನ್ ಅವನ ಕೈಗೆ ಜವಾಬ್ದಾರಿ ಕೊಟ್ಟು ಹೋಗ್ಬೇಕಿತ್ತೇನೋ, ಇಲ್ಲ ಇವ್ರಿಗೆ ಇದನ್ನ ಕೊಟ್ಟು ಹೋಗ್ಬೇಕಿತ್ತೇನೋ ಅನ್ನೋವಂಥ ಒಂದು ಭಾವಾರ್ಥದಿಂದ ಒಂಚೂರು ತಲೆ ಕೆಡಿಸ್ಕೊಂಡೇ ಬಿಡ್ತಾರೆ ಅಂತಿಮ ಯಾತ್ರೆ. ಇದೊಂಚೂರು ತೃಪ್ತಿ ಅನ್ನೋದಿರೋಲ್ಲ. ಹೋಗೋವಾಗ್ಲೂ ತೃಪ್ತಿ ಇರೋಲ್ಲ. ಕುಂಭಕ್ಕೆ ಕಷ್ಟಪಟ್ಟು ಅದು ರೋಡಲ್ಲಿ ನಿಂತು ಬದುಕು ಕಟ್ಟಿದವರಲ್ವಾ. ಈ ಕಟ್ಟಿರೋ ಈ ಕೋಟೆನ, ಅದು ಚಿಕ್ಕ ಗುಡಿಸ್ಲಿರ್ಬೋದು ಅವ್ರಿಗದು ಕೋಟೆ, ಒಂದು ಸೈಕಲ್ ಇರ್ಬೋದು ಅವ್ರಿಗದು ರೋಲ್ಸ್ ರಾಯ್ ಕಾರು. ಇದನ್ನ ನನ್ನ ಮೊಮ್ಮಗು ಹೆಂಗ್ ನೋಡ್ಕೋತಾನೋ, ಹೆಂಗ್ ಮೇಂಟೈನ್ ಮಾಡ್ತಾನೋ, ಈ ಚಿಕ್ಕ ಮಿಠಾಯಿ ಅಂಗಡಿ, ಬೇಕರಿ ಅಂಗಡಿ ಅನ್ನತಕ್ಕಂಥ ಒಂದು ಭಾವಾರ್ಥ. ಇದನ್ನ ಯೋಚನೆ ಮಾಡ್ಕೊಂಡು ಅಂತಿಮ ಯಾತ್ರೆ ಮಾಡ್ತಾರೆ. ಅಗೇನ್ ಒನ್ ಮೋರ್ ಚಾನ್ಸ್ ಅಂತ. ದ ಸೇಮ್ ವೇ ಮೀನರಾಶಿ. ಮೀನರಾಶಿ ಸಿಕ್ಕ ಅವಕಾಶಗಳು ಮಿಸ್ ಆಯ್ತು, ನನಗೆ ಆ ಜಾಗ ಇದ್ದಿದ್ರೆ ಇನ್ನೊಂಚೂರು ಈ ಟ್ಯೂನಪ್ಗಳಲ್ಲಿ ತಲೆ ಕೆಡಿಸ್ಕೊಂಡು ಅಂತಿಮ ಯಾತ್ರೆ ಮಾಡ್ಕೊಳ್ಳೋದು ಜಾಸ್ತಿ ಮೀನರಾಶಿ. ಇಷ್ಟಕ್ಕೂ ವೈರಾಗ್ಯ, ಹೌದು ಮೋಕ್ಷ ಅನ್ನತಕ್ಕಂಥದ್ದು ಮೀನರಾಶಿಯಿಂದ ಅಳಿತವೆ. ಆದರೆ ಮೀನರಾಶಿಯವರು ಎಲ್ಲೋ ಈ ಪ್ರಮೋಷನ್ ಮಿಸ್ ಆಯಿತು, ಈ ಪೊಸಿಷನ್ ಮಿಸ್ ಆಯಿತು, ಐ ವೇಸ್ಟೆಡ್ ಮೈ ಟೈಮ್, ಡಬಲ್ ಟೈಮ್ ತಗೋಬಿಟ್ಟೆ ನಾನು, ತ್ರಿಬಲ್ ಟೈಮ್ ತಗೋಬಿಟ್ಟೆ, ವುಡ್ ಹ್ಯಾವ್ ಬೀನ್ ಡನ್ 8 hours. 8 ವರ್ಷದಲ್ಲಿ ಮಾಡಿಬಿಡ್ತಿದ್ದೆ ನಾನು, ಸುಮಾರು 30 ವರ್ಷ ಟೈಮ್ ತಗೋಬಿಟ್ಟೆ. ಅವತ್ತಲ್ಲಿ ನಿಂತ್ಕೋಬಾರ್ದಿತ್ತು, ಅದು ತಿನ್ನಬಾರ್ದಿತ್ತು, ಅದು ಬೇಕಿರಲಿಲ್ಲ, ಅಯ್ಯೋ ಎಂಥದ್ದು ಮಾಡಿಕೊಂಡೆ. ಈ ರೀತಿ ಇನ್ನೊಂದಷ್ಟು ಬಲ ಅದು ಮಿಸ್ ಮಾಡ್ಕೊಂಡಲ್ಲ ಅನ್ನತಕ್ಕಂಥ ಒಂದು ಕೊರಗಿನಲ್ಲಿ, ಒದ್ದಾಟದಲ್ಲಿ ಆ ಅಂತಿಮ ಯಾತ್ರೆ ಇರುತ್ತದೆ. ಹೌದು ಮಕ್ಕಳೇ, ಈ ಅಂತಿಮ ಯಾತ್ರೆಯ ಬಗ್ಗೆ ತುಂಬ ವಿಶದವಾಗಿ ಹುಡುಕಿ ಹೇಳಬಹುದು, ಆದರೆ ತುಂಬ ಇದೆ. ಅದರ ಜೊತೆಲಿ 12ನೇ ಮನೆಯಲ್ಲಿರೋ ಗ್ರಹಗಳು, 6ನೇ ಮನೆಯಲ್ಲಿ ಇರೋ ಗ್ರಹಗಳು, 8ನೇ ಮನೆಯಲ್ಲಿರೋ ಗ್ರಹಗಳು, ನಿಮ್ಮ ಲಗ್ನದಲ್ಲಿರೋ ಗ್ರಹಗಳು 12, 1, 2, 6, 8 ಇವುಗಳ ಬಗ್ಗೆ ತುಂಬ ದೀರ್ಘವಾಗಿ ಚಿಂತಿಸಬೇಕಾಗುತ್ತೆ. ಆ ಗ್ರಹಗಳೆಲ್ಲಿದ್ದಾರೆ, ನಿಮ್ಮ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಎಲ್ಲಿದ್ದಾನೆ, ಇದೆಲ್ಲ ಅಪ್ಲೈ ಆಗುತ್ತೆ. ಆದರೂ ಬೇಸಿಕ್ ಆಗಿ ಈ ಅಂತಿಮ ಯಾತ್ರೆ ಇದೆಯಲ್ಲ, ಇದ್ರ ಬಗ್ಗೆ ಕೊಟ್ಟಿದ್ದಾನೆ. ಸೊ ನಿಮ್ಮ ಕುಟುಂಬದಲ್ಲಿ ಯಾರ್ಯಾರು ಯಾವ ಥರ ಆ ಪಯಣ, ನನ್ನ ರಿಸರ್ಚ್ ತಲುಪಿದೆಯಾ ವಾಗ್ದೇವಿಯಿಂದ, ಅದೊಂದು ಆತ್ಮತೃಪ್ತಿ. ಇಂಥ ಸಂಚಿಕೆಗಳನ್ನು ಕಮೆಂಟ್ಸ್ ನೋಡ್ತಿರ್ತಾನೆ. ಮಹಾಶಿವರಾತ್ರಿ ಅಲ್ವಾ, ಈ ಮಹಾಕಾಳನ ಈ ಸೃಷ್ಟಿ ರಹಸ್ಯ ಹೇಗಿದೆಯೋ, ಅಂತಿಮ ಯಾತ್ರೆಯ ಒಂದು ಹನಿಯಷ್ಟು ಬಿಡಿಸಿದ್ದೇನಾ, ಕಲ್ತಿದ್ದೇನಾ ಅನ್ನೋವಂಥ ಒಂದು ತೃಪ್ತಿ ಎಲ್ಲಿರುತ್ತೆ? ಹೌದು, ಕಲಿತಿರೋದು ಬೊಗಸೆಯಷ್ಟು, ನಾವು ತಿಳ್ಕೊಳ್ಳೋದು ಸಮುದ್ರದಷ್ಟು ಅಂತ. ತಿಳ್ಕೋಬೇಕಾಗಿರೋದು ಮಹಾಸಮುದ್ರಗಳಷ್ಟು, ಮಹಾಸಾಗರಗಳಷ್ಟಿದೆ. ಅದೊಂದು ಹುಡುಕಾಟ. ಸೊ ಖಂಡಿತ ಈ ಮಹಾಶಿವರಾತ್ರಿಗೆ ನಿಮ್ಮೆಲ್ಲರ ಕಮೆಂಟ್ಸ್ ಕಾಯ್ತಿರ್ತೇನೆ. ಯಾರೂ ನೆಗೆಟಿವ್ ಆಗಿ ಹಾಕಬೇಡಿ, ಇಷ್ಟವಿಲ್ವಾ ಹಾಕಬೇಡಿ, ತಪ್ಪು ನಿಜವೇ. ಮಹಾಶಿವರಾತ್ರಿಯ ದಿನ ಏನು ಗುರುಗಳೇ ಅಂತ, ಹೌದು, ನಾವು ಆಸೆಗಳ ಬೆಂಬತ್ತಿಯೇ ನಾವು ನೋವು ತಿಂತಿರೋದು. ನಿಜ ಏನು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾನೆ ಒಂದು ಪ್ರಯತ್ನ. ಯಾರೂ ಹೇಳದ್ದು, ಎಲ್ಲಿಯೂ ಹೇಳದ್ದು. ತುಂಬ ಜನ ಗರುಡ ಪುರಾಣ ಹೇಳಿ ಅಂತ ಹೇಳ್ತಾರೆ. ಆ ಗರುಡ ಪುರಾಣಕ್ಕೂ ಮೀರಿದಂಥ ಒಂದು ಸೃಷ್ಟಿ ರಹಸ್ಯವನ್ನು ಬೇಯಿಸಿ ನಿಮ್ಮ ತಟ್ಟೆಲಿಟ್ಟಿದ್ದಾನೆ. ಒಪ್ಕೊಳ್ಳೋದು ಬಿಡೋದು ನಿಮಗಿಷ್ಟ. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತೇಳಿ ನಾನು ಒಪ್ಕೋತೇನೆ. ಬೇರೆ ಏನು ರಾಂಗ್ ಕಾಮೆಂಟ್ ಕೊಡಬೇಡಿ ಮಕ್ಕಳೇ. ನನ್ನ ಶಿವಯ್ಯನಿಗೂ ನೋವಾಗುತ್ತೆ, ಇಲ್ಲಿದಾನಲ್ವಾ, ಅವನು ನುಡಿಸಿದ್ದು ಆ ವಿದ್ಯೆ ಅವನಿಗೆ ಸಮರ್ಪಣೆ, ನಿಮ್ಮ ಪಾದಕ್ಕೆ ಸಮರ್ಪಣೆ. ನಮಾಮಿ ಶಂಕರ.